शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छंकर भगवत्पूज्यपाद सद्गुरुभ्यो नमः। वन्दे सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं। ताहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महात्मन् सद्गुरुभ्यो नमः। श्रुति शंकर वाङ्मात्रारवृतत्वपदायकः सुरेश्वरो न गृह्णातो ज्ञानं वार्तिकमुत्तमम् अधीः भगवो ब्रह्म। 198 ಪರಾರ್ಥತೈವ ಸಿಕ್ಕಿದಾ ಅದೇ ಬೇಡ. ಪರಾರ್ಥತೈವ ಸರ್ವತ್ರ ಜ್ಞಾನಸ್ಯ ಇಹೋಪಲಕ್ಷ್ಯತೆ ಜ್ಞಾತ್ವಾನುಷ್ಠಾನವಚನಾತ್ ವಿದ್ವಾನ್ ನಿಜತ ಇತ್ಯಪಿ. ಆಗಿತ್ತು ಕಣೋ. ಹಾ, ಜ್ಞಾನ ಪರಾರ್ಥ ಅಂತ ಹೇಳೋದು, ಕ್ರಿಯೆಗೆ ಅಂಗ. ತಿಳ್ಕೊಂಡ್ಮೇಲೆ ತಿಳ್ಕೊಂಡು ಬರಾಗಲ್ಲ, ಕ್ರಿಯೆ ಮಾಡಬೇಕು. ಜ್ಞಾನತ್ವ ಅನುಷ್ಠಾನ ವಚನ. ಶ್ರುತಿ ಬುದ್ಧ್ವಾ ಕರ್ಮಾಣಿ ಚಾರಭೇತ ಅಂತಿದೆ. ಆಮೇಲೆ ವಿದ್ವಾನ್ ಜೊತೆ ವಿದ್ವಾನ್ ಯಾಜೀತಿ ವಾಕ್ಯ ಇದೆ. ಜ್ಞಾಪಕ ಜನ ಆಗಿದ್ದು ಮೊನ್ನೆ. ಓ, 300,000 ರೂಪಾಯಿ ಹೋಗಿದ್ಯಾ? ಉಕ್ತೋತ್ರ ಪರಿಹಾರ ಸ್ಪಾಹ ಊರ್ಧ್ವಂ ಚಾಪಿ ಪ್ರವಕ್ಷ್ಯತೆ ವಿದ್ಯಾಫಲಸ್ಯ ಪ್ರಾತ್ಯಕ್ಷಾತ್ ಇತಿ ಹೇತು ಸಮಾಶ್ರಯಾತ್. ಪ್ರಾತ್ಯಕ್ಷಾತ್ ಖ್ಯಾ ಇಲ್ಲ, ಖ್ಯಾ. ವಿದ್ಯಾಫಲಸ್ಯ ಪ್ರಾತ್ಯಕ್ಷಾತ್ ಹೇತುಫಲ ಸಮಾಶ್ರಯಾತ್ ಅತ್ರ ಪರಿಹಾರಃ ಉಕ್ತಃ. ಪ್ರಾಕ್ ಪರಿಹಾರಃ ಉಕ್ತಃ ಊರ್ಧ್ವಂ ಚಾಪಿ ವಕ್ಷ್ಯತೆ. ಅನ್ವಯ ಇದನ್ನೇ ಹೇಗೆ? ವಿದ್ಯಾಫಲಸ್ಯ ಪ್ರತ್ಯಕ್ಷಾತ್ ಅತ್ರ ಊರ್ಧ್ವಂ ಚಾಪಿ. ವಿದ್ಯಾಫಲವು ಇಲ್ಲಿ ಪ್ರತ್ಯಕ್ಷ. ಯಾವ ಶೋಕಮೋಹ ನಿವೃತ್ತಿ ಆಗೋದು, ಶೋಕಮೋಹ ನಿವೃತ್ತಿ ಆಗೋದು, ಭಯ ನಿವೃತ್ತಿ ಆಗೋದು, ಸರ್ವಾತ್ಮ ಭಾವ ಉಂಟಾಗೋದು ಜ್ಞಾನಿಗಳಿಗೆ ಸ್ವಾನುಭವ ಪ್ರತ್ಯಕ್ಷ. ಅದು ನೇರ ಅವ್ರಿಗೆ ಅನ್ನು ಬಂದ್ಬಿಡುತ್ತೆ ಅನುಭವಕ್ಕೆ. ಭುಂಜಾನ ಪ್ರತೀತಿ ಎದ್ದದು. ಊಟ ಮಾಡಿದ್ರೆ ಹೊಟ್ಟೆ ತುಂಬೋದು ನಿಜವಾಗ್ಲೂ ಅನುಮಾನ ಆಗುತ್ತಾ? ಅದೇ ಬೇರೆ ಹೇಳ್ಬೇಕು. ಹೊಟ್ಟೆ ತುಂಬಿದ್ದರ ಫಲ ಬೇರೆ ಹೇಳ್ಬೇಕನ? ಹಿಂಗೆ ಅನುಮಾನ ಆಗುತ್ತನ? ಹೊಟ್ಟೆ ತುಂಬಿದ ಮುಖ ಸುಖ ದುಃಖಾದಿಗಳು ಬೇರೆ ಹೇಳ್ಬೇಕ ನಮ್ಗೆ ಆಗ್ತಾ ಇರೋದನ್ನ. ಸುಖ ದುಃಖಾದಿ ಹೇಗೆ ಪ್ರತ್ಯಕ್ಷವೋ ನೇರಾಗಿ ನಮ್ಮ ಅನುಭವ ಗೋಚರ ಆಗುತ್ತೋ ಹಾಗೆ ಆತ್ಮಜ್ಞಾನದ ಫಲವು ಪ್ರತ್ಯಕ್ಷನೇನ ಸ್ವಾನುಭವ ಸಾಕ್ಷಾತ್ ಅನುಭವ ಇದೆ. ಪ್ರತ್ಯಕ್ಷ ಇಂದ್ರಿಯ ಗೋಚರ ಸಾಲ. ಪ್ರತ್ಯಕ್ಷ ಶಬ್ದಕ್ಕೆ ಇಂದ್ರಿಯ ಗೋಚರ ಅಂತ ಅರ್ಥ ಮಾಡಬೇಡಿ. ಅನುಭವ ಗೋಚರ, ಅನುಭವೈಕ ವೇದ್ಯ. ವಿದ್ಯಾಫಲ, ವಿದ್ಯಾನ ಯಾವುದು ವಿದ್ಯೆ? ಆತ್ಮಜ್ಞಾನ. ವಿದ್ಯಾ ಆತ್ಮಜ್ಞಾನ, ಬ್ರಹ್ಮಾತ್ಮಕ್ಕೆ ಜ್ಞಾನ, ಆತ್ಮೀಕತ್ವ ವಿದ್ಯಾ, ಆತ್ಮೀಕತ್ವ ಎಲ್ಲ ಒಂದೇ ಅರ್ಥ. ಉಪನಿಷತ್ತು ಹೇಳ್ತಕ್ಕಂತಹ ತತ್ವಮಸ್ಯಾದಿ ವಾಕ್ಯದಿಂದ ಉಂಟಾದ ವಿದ್ಯೆ, ಆ ವಿದ್ಯೆಯ ಫಲವಾದ ಮೋಕ್ಷ ಅಥವಾ ಸರ್ವಾತ್ಮ ಭಾವ, ಅದು ಪ್ರತ್ಯಕ್ಷ. ನೇರಾಗಿ ನಮ್ಗೆ ಅನುಭವ ಗೊತ್ತಾಗುತ್ತೆ. ಮತ್ತು ಹೇತು, ಅದಕ್ಕೆ ಕಾರಣವನ್ನು ಕೂಡ ಆಶ್ರಯಿಸ್ಕೊಂಡಿದ್ದೀವಿ. ಕಾರಣ ಏನು? ಅವಿದ್ಯೆ ಹೋಗುತ್ತೆ. ಅವಿದ್ಯೆಯಿಂದಲೇ ನಮ್ಗೆ ಅನರ್ಥ ಆಗಿರೋದು. ಅವಿದ್ಯೆ ಕಳ್ಬಿಡುತ್ತೆ ವಿದ್ಯೆ. ಹೇತುವನ್ನ ಸಮಾಶ್ರಯನೇನೋ ಆಶ್ರಯಿಸ್ಕೊಳ್ಳೋದ್ರಿಂದ ಎರಡು ರೀಸನು.
ವಿದ್ಯಾಫಲವು ಬರ್ಕೊಳ್ಳಿ, ವಿದ್ಯಾಫಲವು ಪ್ರತ್ಯಕ್ಷವಾಗಿರುವುದರಿಂದಲೂ ಪ್ರತ್ಯಕ್ಷ ನೇರ ಅನುಭವ ಗೋಚರ ಅಂದ್ರೆ ಸಹ ಇಂದಲೂ ಒಂದು. ಆಮೇಲೆ ಹೇತು ಸಮಾಶಯ ಇನ್ನೊಂದು ಹೇತು, ಎರಡು ಹೇತು ಕೊಡ್ತಾ ಇದ್ದಾರೆ ಕಾರಣ. ಹಾ, ವಿದ್ಯೋತ್ಪತ್ತಿಗೆ ಕಾರಣವನ್ನ ಅಂದ್ರೆ ವಿದ್ಯೆಗೆ ವಿರೋಧವಾದ ಅವಿದ್ಯೆಯು ನಿವೃತ್ತಿಯಾಗುವುದೆಂಬ ಹೇತುವನ್ನು ಆಶ್ರಯಿಸಿಕೊಂಡಿರುವುದರಿಂದಲೂ ಇವರು ಬಿಟ್ಟೇ ಬಿಟ್ರು ಹೇತು ಸಮಾಶಯಕ್ಕೆ ಇವರು ಅಂದಗಿರಿಗಳು. ಅವ್ರೇನ್ ಮಾಡಿದ್ದಾರೆ ನಮ್ಮ ಇವರು ಜೋಯಿಸರು ಹೇತು ಫಲಾಶ್ರಯ ಏನ್ ಮಾಡಿದ್ದಾರೆ, ಹೇತು ಸಮಾಶ್ರಯ ಹೇತುವಿಗೆ ಏನು ಹೇತು ಮಾಡಿದ್ದಾರೆ. ಅದು ಪರಿಹಾರ ಮೇಲೆ ಹಾಕಿದ್ದಾರೆ ಶ್ಲೋಕದ ಪೂರ್ವಾರ್ಧ ಉಚ್ಚೋಕ್ತ ಪರಿಹಾರ ಹಾಗೆ ಹೇಳ್ತಾ ಇದೆಯಾ ದರಿದ್ರ. ಹೇತು ಸಮಾಶಯಕ್ಕೆ ಅರ್ಥ ಓದು ಅಂದ್ರೆ ಆ 198 ಅಲ್ವಾ, ಅಲ್ಲ 99. ಕಾರಣವಾಗಿ ಅದನ್ನು ಅವಲಂಬಿಸಿದೆ ಅಂತ ಹೇಳಿದ್ದಾರೆ. ಏನ್ ಕಾರಣವಾಗಿ ಅವಲಂಬಿಸಿದೆ? ಫಲವು ಪ್ರತ್ಯಕ್ಷವಾಗಿರುವುದೇ ಕಾರಣವಾಗಿ ಅದನ್ನು ಅವಲಂಬಿಸಿದೆ. ಅಂದ್ರೆ ಆತ್ಮವಿದ್ಯೆಯ ಜ್ಞಾನದ ಫಲವು ಪ್ರತ್ಯಕ್ಷವಾಗಿರುವುದೇ ಪರಿಹಾರಕ್ಕೆ ಕಾರಣವಾಗಿ ಅದನ್ನು ಅವಲಂಬಿಸಿದೆ. ಅಲ್ಲ, ಸಮಾಶ್ರಯಾತ್ ಇದೆ, ಅದೇ ಪಂಚಮಿ ಭಕ್ತಿ ಇದೆ, ಹಾಗಿರೋದ್ರಿಂದ ಅಂತ ಅರ್ಥ ಹೇಳ್ಬೇಕು. ಆತ್ಮವಿದ್ಯೆ ಜ್ಞಾನದ ಫಲವು ಪ್ರತ್ಯಕ್ಷವಾಗಿದೆ, ಪರಿಹಾರಕ್ಕೆ ಕಾರಣವನ್ನು ಪರಿಹಾರಕ್ಕೆ ಕಾರಣವಾಗಿ ಅದನ್ನು ಅವಲಂಬಿಸಿದೆ. ಅದನ್ನ ಯಾವುದನ್ನ ಏನ್ ಅರ್ಥ ಬರೀತಾರಪ್ಪ ಇಲ್ಲಿ. ಹೇತು ಅಂದ್ರೆ ಬಂಧಕ್ಕೆ ಹೇತು ಅವಿದ್ಯೆ, ಮೋಕ್ಷಕ್ಕೆ ಹೇತು ವಿದ್ಯೆ. ಹಾಗೆ ಬಂಧಕ್ಕೆ ಹೇತುವಾದ ಅವಿದ್ಯೆಯನ್ನ ಕಳ್ಕೊಂಡಿರೋದ್ರಿಂದಲೂ ಮೋಕ್ಷಕ್ಕೆ ಹೇತುವಾದ ವಿದ್ಯೆಯನ್ನು ಪಡ್ಕೊಂಡಿದ್ದರಿಂದಲೂ ಹಾಗೆ ಬರಿಬೇಕು. ಹೇತು ಅಂದ್ರೆ ಕಾರಣ, ಎರಡಕ್ಕೂ ಕಾರಣ. ಸಂಸಾರಕ್ಕೆ ಬಂಧಕ್ಕೆ ಕಾರಣ ಅವಿದ್ಯೆ ಮತ್ತು ಮೋಕ್ಷಕ್ಕೆ ಕಾರಣ ವಿದ್ಯೆ. ಅದನ್ನು ಆಶ್ರಯಿಸಿಕೊಂಡಿರುವುದರಿಂದಲೂ ಅಂತ ಬರ್ಕೋಬೇಕು. ಬರ್ಕೊಳ್ಳಿ. ವಿದ್ಯಾಫಲವು ಪ್ರತ್ಯಕ್ಷವಾಗಿರುವುದರಿಂದಲೂ ಆ ತನ್ನಿಮಿತ್ತವಾಗಿ ಅದರ ಹೇತುವಿನಿಂದ ಅವಿದ್ಯಾ ನಿವೃತ್ತಿ ಆಗುವುದರ ಮೂಲಕ ಅವಿದ್ಯಾ ನಿವೃತ್ತಿ ಆಗುವುದು ಎಂಬ ಕಾರಣವನ್ನು ಆಶ್ರಯಿಸಿಕೊಂಡಿರುವುದರಿಂದಲೂ ಅವಿದ್ಯಾ ನಿವೃತ್ತಿ ಎಂಬ ಕಾರಣವನ್ನು ಆಶ್ರಯಿಸಿಕೊಂಡಿರುವುದರಿಂದಲೂ ಅಂತ ಬರ್ಕೋಬೇಕು. विद्या का फल प्रत्यक्ष है, इस हेतु के ವಿದ್ಯಾಫಲ ಪ್ರತ್ಯಕ್ಷವಾಗಿರೋದೇ ಕಾರಣ ಅಂತ ಮಾಡಿದ್ದಾರೆ. ಅದೇನ್ ಕಾರಣ ಆಗುತ್ತೆ? ಅದು ಎರಡು ಪಂಚಮಿ ಆಗ್ಬೇಕು. ಅವಾಗ ಪ್ರತ್ಯಕ್ಷಾತ್ ಸಮಾಶ್ರಯಾತ್ ಬೇಕಿಲ್ಲಪ್ಪ. ಅವಾಗ ನೀ ಹಂಗ ಮಾಡ್ಬಿಟ್ರೆ ನಿನ್ ತಲೆ ಹಂಗೆ ನಿನ್ ಯೋಗ್ಯತೆ ಅಷ್ಟೇ. ಸ್ವಾರ್ಥಿಕಾರ ಅಭಿಪ್ರಾಯ ಅಲ್ಲ ಅದು, ಅವನ ಅಭಿಪ್ರಾಯ. ಸ್ವಾರ್ಥಿಕಾರಿಗೆ ಅಷ್ಟೇ ಇದೆ, ಹೆಂಗೆ ಇಂಪ್ರೂವ್ ಮಾಡ್ತೀನಿ ಅದನ್ನ? ಯಾಕೆ ಬೇರೆ ಬೇರೆ ಹೇತು ತಗೋಬಾರ್ದು? ಹೇತು ಸಮಾಶ್ರಯಾತ್ ಪ್ರತ್ಯಕ್ಷಾದಿ ಹೇತು ದ್ವಯಂ, ಅದು ಹೊಂತಾ ಇದೆ ಆ ಅರ್ಥ. ಯಾಕೆ ಇಟ್ಕೋಬಾರ್ದು? ಹೊಂತಾ ಇದ್ದಾರೆ ಅರ್ಥ ಹೇಳಿದ್ದ ಸರಿಯಾಗಿಲ್ವಾ? ಮತ್ತೆ ಯಾಕೆ ಅದನ್ನ ಇದು ಮಾಡ್ತೀಯ, ಅನುಮಾನ ಮಾಡ್ತೀಯ? ಅವ್ರು ಮಾಡ್ಲಿ, ಅಲ್ಲ ಎಲ್ಲರ ಇದನ್ನು ನಾವು ವ್ಯಾಖ್ಯಾನ ಒಪ್ಕೋಬೇಕು ಅಂತ ಏನಿಲ್ವಲ್ಲ. ಅವ್ರು ಏನೋ ಮಾಡ್ತಾರೆ, ಅದೆಲ್ಲ ಎಲ್ಲ ಒಂದು ಇಷ್ಟಿದ ವಿದ್ಯಾಫಲ ಪ್ರತ್ಯಕ್ಷ ಆಗಿರೋದ್ರಿಂದ ಅನ್ನೋದೇ ಶ್ಲೋಕ ಅರ್ಥ ಬರೆದು ಅನ್ನೋ ಹೊಂದ್ಕೊಂತೀಯ. ಹೇಳ್ತಾ ಇದ್ದೀನಿ ನೀನು ಒಪ್ಪ. ನೀನ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಭಗವಂತ ತಲೆ ಕೊಟ್ಟಿದ್ದಾನೆ. ಬರ್ಕೋ. ವಿದ್ಯಾಫಲವು ಪ್ರತ್ಯಕ್ಷವಾಗಿರುವುದರಿಂದಲೂ ಅವಿದ್ಯೆಗೆ ನಿವೃತ್ತಿಯಾದ ವಿದ್ಯೆಯನ್ನು ಆಶ್ರಯಿಸಿಕೊಂಡಿರುವುದರಿಂದಲೂ ಸಂಸಾರ ನಿವೃತ್ತಿಗೆ ಕಾರಣವನ್ನು ಆಶ್ರಯಿಸಿಕೊಂಡಿರುವುದರಿಂದಲೂ ಆಗ ಮಾಡ್ಕೊಳ್ಳಿ. ಎಂಬುದಾಗಿ ಹೇಳುತ್ತಾ ಸೇರಿಸ್ಕೋಬೇಕು ಬ್ರಾಕೆಟ್ ಅಲ್ಲಿ.
ಎಂಬುದಾಗಿ ಹೇಳುತ್ತಾ ಹಿಂದೆ ಇದಕ್ಕೆ ಪರಿಹಾರವನ್ನು ಹೇಳಿರುತ್ತೇವೆ ಎಂಬುದಾಗಿ ಹೇಳುತ್ತಾ ಇದಕ್ಕೆ ಹಿಂದೆಯೇ ಪರಿಹಾರವನ್ನು ಹೇಳಿರುತ್ತೇವೆ, ಮುಂದೂ ಕೂಡ ಹೇಳುತ್ತೇವೆ. ಆಯ್ತಾ? ಇದಕ್ಕೆ ಹಿಂದೆ ಪರಿಹಾರವನ್ನ ಹೇಳಿರುತ್ತೇವೆ, ಮುಂದೂ ಕೂಡ ಹೇಳುವವರಾಗಿದ್ದೇವೆ ಎಂದು ಹೇಳ್ತೀವಿ. ಎಲ್ಲಿಂದ ಎಲ್ಲಿ ಹೋದು ವೇದಾಂತದಲ್ಲಿ ಆತ್ಮೀಕತ್ವ ಜ್ಞಾನದಿಂದಲೇ ಅಮೃತತ್ವ ಪ್ರಾಪ್ತಿ. ಅದಕ್ಕೆ ಅವಿದ್ಯಾ ನಿವೃತ್ತಿ ಆಗೋದು ಅನ್ನೋದಷ್ಟೇ ವಿದ್ಯೆ ಮಾಡೋದು. ಅದಷ್ಟಕ್ಕೆ ಕಾರಣ. ವಿದ್ಯೆ ಯಾವುದಕ್ಕೆ ಕಾರಣ? ಅವಿದ್ಯೆಯನ್ನು ತೋರಿಸೋದಕ್ಕೆ, ಸಂಸಾರ ಅನರ್ಥ ತೋರಿಸೋದಕ್ಕೆ. ಸಂಸಾರ ಎಂಬ ಅನರ್ಥಕ್ಕೆ ಕಾರಣ ಅವಿದ್ಯೆ. ಅವಿದ್ಯೆ ಹೋಗೋದು ವಿದ್ಯೆಯಿಂದಲೇ. ಹಾಗಾಗಿ ಅದಕ್ಕೆ ಹೇತುವಾದ ಸಂಸಾರ ನಿವೃತ್ತಿಗೆ ಹೇತು, ಅದೇ ಬಂಧಕ್ಕೆ ಹೇತುವಾದ ಅಜ್ಞಾನದ ನಿವೃತ್ತಿಯನ್ನು ನಾವು ಆಶ್ರಯಿಸ್ಕೊಂಡಿದ್ದೀವಿ. ಯಾವುದರಿಂದ? ವಿದ್ಯೆಯಿಂದ ಆಗತ್ತೆ ಅನ್ನೋದನ್ನ. ಹಾಗಾಗಿ ಈ ರೀತಿಯಾದ ಉತ್ತರವನ್ನು ನಾವು ಹಿಂದೆ ಕೊಟ್ಟಿದ್ದೀವಿ, ಮುಂದೂ ಕೊಡುವವರಾಗಿದ್ದೇವೆ. ಸಂಸಾರಕ್ಕೆ ಬೀಜ ಅವಿದ್ಯಾ ಕಾಮಕರ್ಮ ಅಂತ ಹೇಳಿ ನಾವು ಒಂದು ಉತ್ತರ ಕೊಡ್ತೀವಿ. ಮುಂದೆ ಕೊಡ್ತೀವಿ. ಏನ್ ಪಾಠ ಬೆಳಗಿಂದು ಬಹಳ ಶಿಕಾರು, ಅದು ಜೋರು. ಮುಂದಕ್ಕೆ ಹೋಗೋಣ. ನನು ನಿರ್ಧೂತ ಶೋಕಾದಿ ಫಲಂ ಯಚ್ಛೂಯತೆ ಶ್ರುತೌ ಆತ್ಮಸ್ತುತಿರಸೋ ತಸ್ಮಾತ್ ತ್ವನ್ಮನೋರಥಕಲ್ಪಿತಂ. ಆತ್ಮಸ್ತುತಿ ಅಂದ್ರೆ ಹೇಳ್ತೀನಿ ನೋಡ್ಕೊ. ನಾನು ಶ್ರುತೌ ನಿರ್ಧೂತ ಶೋಕಾದಿ ಯತ್ ಶೂಯತೆ ಫಲಂ, ಯತ್ ಫಲಂ ಶೂಯತೆ ಮಾಡ್ಕೊ. ನಿರ್ಧೂತ ಶೋಕಾದಿ ಯತ್ ಫಲಂ ಶೂಯತೆ ಅಸೌ ಆತ್ಮಸ್ತುತಿ ತಸ್ಮಾತ್ ತ್ವನ್ಮನೋರಥ ಕಲ್ಪಿತಂ. ಅಲ್ಲ ಈ ಫಲ ಆಗತ್ತೆ ಅನ್ನೋದು. ನಾನು ಅಲ್ಲ ಶಂಕರಾಚಾರ್ಯ ಅಲ್ಲ ಸುರೇಶ್ವರಾಚಾರ್ಯ ಅವ್ರ್ತಾರೆ ಗ್ರಂಥ ಅಲ್ಲ. ಸುರೇಶ್ವರಾಚಾರ್ಯ ಶ್ರುತಿಯಲ್ಲಿ ಏನು ಉಪನಿಷತ್ತಿನಲ್ಲಿ ತರತಿ ಶೋಕಂ ಆತ್ಮವಿತು ಒಂದು ವಾಕ್ಯ ಇದೆ. ಏನು? ಆತ್ಮ ಅಂತ ಹೇಳಿದವನು ಶೋಕವನ್ನು ದಾಟುತ್ತಾನೆ, ಭಿದ್ಯತೆ ಹೃದಯ ಗ್ರಂಥಿ ಫಲ ಹೇಳಿದೆ, ತುಂಬಾ ಫಲ ಹೇಳಿದೆ. ತೇಷಾಂ ಸುಖಂ ಶಾಶ್ವತೀನೇ ತರೇಷಾಂ ಅಂತ ಹೇಳ್ತಾ ಇದೆ. ಅವರಿಗೆ ಸುಖ, ಅವರಿಗೆ ಶಾಂತಿ, ಅವರಿಗೆ ನೆಮ್ಮದಿ. ಇದೆಲ್ಲ ಶ್ರುತಿಯಲ್ಲಿ ಆತ್ಮಜ್ಞಾನಕ್ಕೆ ಏನು ಫಲವು ಕೇಳಿಬರ್ತಾ ಇದೆ. ಏನು ಅಂತ? ನಿರ್ಧೂತ ಶೋಕಾದಿ ಶೋಕ ಮೋಹ ಜರ ಮೃತ್ಯು ಹಸಿವು ಬಾಯಾರಿಕೆ ಇದೆಲ್ಲ ಕೊಡಗಿಕೊಂಡದ್ದು ಯಾವುದು? ಆತ್ಮವಸ್ತು. ಆತ್ಮಸ್ವರೂಪವು ಶೋಕ ಮೋಹಾದಿಗಳು ಇಲ್ಲದ್ದು. ಶೋಕ ಮೋಹ ಜರ ಮೃತ್ಯು, ಆಮೇಲೆ ಹಸಿವು ಬಾಯಾರಿಕೆ, ಅಶನಾಪಿಪಾಸ ಶೋಕ ಮೋಹ ಜರ ಮೃತ್ಯು ಇದೆಲ್ಲವನ್ನೂ ಮೀರಿದ್ದಾಗಿರ್ತಕ್ಕದ್ದು ಆತ್ಮವಸ್ತು ಎಂಬುದಾಗಿ ಹೇಳುತ್ತಾ ಅದರ ಜ್ಞಾನದಿಂದ ಇಂಥ ಫಲ ಆಗತ್ತೆ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ಯಾಕೆ ಹೊಗಳಕ್ಕೆ ಹೇಳಿದ್ದು ಅಂತ ಅನ್ಕೋಬಾರ್ದು. ಸುಮ್ಮನೆ ಪ್ರೈಸಿಂಗ್ ಅಷ್ಟೇ ಅಂತ ಯಾಕೆ ಅನ್ಕೋಬಾರ್ದು ಅಂತ ನೋಡಿದ. ಅನ್ನೂ ಅಲ್ಲ, ಶ್ರುತವು ಅಂದ್ರೆ ಉಪನಿಷತ್ತಿನಲ್ಲಿ ನಿರ್ಧೂತ ಶೋಕಾದಿ ಶೋಕಗಳೆಲ್ಲವೂ ಕಳೆದುಕೊಂಡದ್ದು ಎಂಬುದಾಗಿ ಯತ್ ಫಲಂ ಶೂಯತೆ ಯಾವ ಫಲವು ಕೇಳಿಬರುತ್ತಿದೆ. ಅಸೌ ಅನ್ನು ಈ ಫಲವು ಆತ್ಮಸ್ತುತಿ, ಆತ್ಮಜ್ಞಾನ ಅಂದ್ರೆ ಆತ್ಮಸ್ವರೂಪವನ್ನು ಹೊಗಳಕ್ಕೆ ಅಂತ ಅನ್ಕೋಬೇಕು. ತಸ್ಮಾತ್ ಆದ್ರಿಂದ ಅದು ಆ ಫಲವಾಗುತ್ತೆ. ಅದು ನಿನ್ನ ಮನೋರಥ ಮಾತ್ರ, ನಿನ್ನ ಇಮ್ಯಾಜಿನೇಷನ್, ನಿನ್ನ ಕಲ್ಪನೆ ಅಷ್ಟೇ. ಅದೆಲ್ಲ ಆಗಲ್ಲ, ಸುಳ್ಳು.
ಯಾಕೆಂದ್ರೆ ಜ್ಞಾನ ಮಾತ್ರಕ್ಕೆ ಅಷ್ಟು ಫಲವಾಗುವುದಾಗಿದ್ದು ತಿಳ್ಕೊಂಡ್ರೆ 20, 30, 40 ಲಕ್ಷ ಖರ್ಚು ಮಾಡ್ಕೊಂಡು ಸೋಮಯಾಗ ವಾಜಪೇಯಿ ಯಾಕ್ರಿ ಮಾಡ್ಬೇಕು ಅಲ್ವಾ? ಸೂಜಿಲಾಗೋದಕ್ಕೆ ಕೊಡ್ಲಿ ತಗೊಂಡ್ಬರ್ತಾರ, ಹಾರಕೋ ತಗೊಂಡ್ಬರ್ತಾರ. ಸೂಜಿಲೇ ಮಾಡ್ಬೋದ ಕೆಲಸಕ್ಕೆ ಕೊಡ್ಲಿ ಹಾರಕೋದು ಯಾತಕ್ ಬೇಕು ಅಲ್ವಾ? ಆತ್ಮಜ್ಞಾನದಿಂದಲೇ ಅಂತ ಪುರುಷಾರ್ಥ ಆಗೋದಾದ್ರೆ 40-50 ಲಕ್ಷ ವಾಜಪೇಯಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ, ಎಷ್ಟು ಮಂತ್ರ ತಿಳ್ಕೊಬೇಕು, ಎಷ್ಟು ರುಚಿರಬೇಕು, ಎಷ್ಟು ಪೆಂಡಾಲ್ ಹಾಕ್ಬೇಕು, ಅದಕ್ಕೆ ಎಷ್ಟು ಎದುಗುದಿ ಇರುತ್ತೆ, ಮಧ್ಯೆ ಎಲ್ಲ ಹಾಳಾಗ್ಬಿಡುತ್ತೆ, ಏನಾಗ್ಬಿಡುತ್ತೆ ಅಂತ ಅದೆಲ್ಲ ಯಾಕೆ ಮಾಡ್ಬೇಕಾ? ಆದ್ರಿಂದ ಅದಕ್ಕೆಲ್ಲ ಏನ್ ಫಲ ಹೇಳಿದೆ ಆತ್ಮಜ್ಞಾನಕ್ಕೆ, ಅದು ಹೊಗಳಕ್ಕೆ ಅಂತ ಅನ್ಕೊಂಬೇಡ. ಅದನ್ನ ಆಗತ್ತೆ ಅಂತ ಅರ್ಥ ಅಲ್ಲ. ಅಡ್ವರ್ಟೈಸ್ಮೆಂಟ್ ಕೊಡ್ತಾರಪ್ಪ ಟಿವಿಲಿ, ಈ ಸೋಪ್ ಹಚ್ಚಿದ್ರೆ, ಈ ಎಣ್ಣೆ ಹಚ್ಚಿದ್ರೆ ಸಂಜೆವರೆಗೂ ಘಮ 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 ವಾಸನೆ ಬರ್ತಾ ಇರುತ್ತೆ. ವ್ಯಾಪಾರ ಆಗಲಿ ಕೊಂಡ್ಕೊಳ್ಳಿ ಅಂತ ಮಾಡ್ತಾರಪ್ಪ. ಅದ್ರ ಮಾತಿಗೆ ನಿಜ ಅನ್ಕೋಬೇಕಾಗಿಲ್ಲ. ಅದೇ ರೀತಿ ಉಪನಿಷತ್ತಿನಲ್ಲಿ ಆತ್ಮಜ್ಞಾನ ಫಲವನ್ನು ಹೇಳುತ್ತೆ. ಅದು ಆತ್ಮಸ್ತುತಿಗಾಗಿ ಹೇಳಿದ್ದೇ ಹೊರತು ಅದು ನಿಜ ಅಂತ ಯಾಕೆ ಅನ್ಕೋಬೇಕು? ಹಾಗಾದ್ರಿಂದ ನೀನೇನು ಇದುವರೆಗೆ ವರ್ಣನೆ ಮಾಡಿದೆ ಆತ್ಮಜ್ಞಾನ ಪರಮ ಪುರುಷಾರ್ಥ ಪ್ರಾಪ್ತಿ ಆಗತ್ತಿರೋದು, ಅದು ನಿನ್ನ ಮನೋರಥ ಕಲ್ಪನೆ, ಅದು ನಿಜವಾದದ್ದಲ್ಲ, ಯಾಕೆ ಅನ್ಕೋಬಾರ್ದು ಅಂತ ಆಕ್ಷೇಪ. ಅನ್ಕೋತೀರಾ? ಅಲ್ಲ, ಶ್ರುತಿಯಲ್ಲಿ ಅಲ್ಲ ಅಂತ ಕಾಮ ಹಾಕೊಳ್ಳಿ, ಅಲ್ಲ ಅಂದ್ಬಿಟ್ಟು ಕಾಮ ಹಾಕೊಂಡು ಶ್ರುತಿಯಲ್ಲಿ ಶೋಕಾದಿಗಳನ್ನೆಲ್ಲ ಶೋಕಮೋಹಗಳನ್ನೆಲ್ಲ ಕೊಡಗಿಕೊಂಡ ಶೋಕಮೋಹಾದಿಗಳನ್ನೆಲ್ಲ ಕೊಡಗಿಕೊಂಡ ಯಾವ ಫಲವು ಕೇಳಿ ಬರುತ್ತಿದೆಯೋ, ಸರಸರ ಚಕ್ಕ ಚಕ್ಕ ಬರುಕೋ, ಯಾಕಷ್ಟು ಅಲ್ಲಿ ಅಲ್ಲೊಂಚೂರು ಇಲ್ಲೊಂಚೂರ, ಯಾವ ಫಲವು ಕೇಳಿ ಬರುತ್ತಿದೆಯೋ ಅಸವು. ಇದು ಈ ಫಲಶ್ರವಣವು ಆತ್ಮನನ್ನು ಹೊಗಳುವುದಕ್ಕಾಗಿ ಹೇಳಿದ್ದು. ತಸ್ಮಾತ್, ಆದ್ದರಿಂದ ಅದರ ಬಗ್ಗೆ ನೀನು ಹೇಳಿದ್ದೆಲ್ಲ ನಿನ್ನ ಮನೋರಥ ಕಲ್ಪನೆ. ಆ ಆತ್ಮಜ್ಞಾನ ಬಗ್ಗೆ ಹೇಳಿಲ್ಲ ಎಷ್ಟೆಷ್ಟೋ ವಿಚಾರ, ಅದೆಲ್ಲ ನಿನ್ನ ಮನೋರಥ ಕಲ್ಪನೆ. ಎಲ್ಲಾ ಶೋಕಮೋಹನು ಜ್ಞಾನ ಕಾಲ್ ಹಾಕ್ಬಿಡತ್ತೆ ಅಂತ ಅಂತ ಇದೆಯಲ್ಲ. ಆತ್ಮಜ್ಞಾನ ಶೋಕಮೋಹದ ಕಾಲ್ ಹಾಕ್ಬಿಡತ್ತೆ ಅಂತ ಅಂತೀಯಲ್ಲ, ಅದು ನಿನ್ನ ಮನೋರಥ, ಇಮ್ಯಾಜಿನ್. ಅದು ಆತ್ಮನ ಹೊಳಕ್ ಹೇಳಿದೆ ಅಷ್ಟೇ ಶ್ರುತಿ, ಅದು ಅರ್ಥವಾದ ಅಂತ ಅನ್ಕೋಬೇಕೇ ಹೊರತು ಅದು ರಿಯಲ್ ಅಂತ ಅನ್ಕೋಬಾರ್ದು ಅಂತ ಪೂರ್ವಪಕ್ಷಿ. ಕೇಳ್ಬೇಕಾ ನಾಗರಾಜ್? ಏನಿಲ್ಲ, ಓಕೆ. ಇವಾಗ ಸಿದ್ಧಾಂತ, ಈ ಪೂರ್ವಪಕ್ಷ ಇದು ಸಿದ್ಧಾಂತ ಹೇಳಿದೆ. ಅತ್ರೋಚ್ಯತೆ ಹ್ಯಭಿಪ್ರೇತಂ ಗಮ್ಯಮಾನಂ ಪ್ರಮಾಣತಃ ಫಲಂ ತತ್ಸಂಪರಿತ್ಯಜ್ಯ ತಸ್ಮಾತ್ ಲಕ್ಷಣಯಾ ಸ್ತುತಿಂ ಅಶ್ರುತಾಂ ಅನಭಿಪ್ರೇತಾಂ ಕಲ್ಪಯಸ್ಯ ಬುಧೋ ಯಥಾ. अत्र उच्यते हि अभिप्रेतं गम्यमानं प्रमाणतः फलं संपरित्यज्य कस्मात् लक्षणया स्तुतिम् ಅಶ್ರುತಾಂ अनभिप्रेतां कल्पयति अबुधः यथा. ಕಲ್ಪಯಸಿ ಕಲ್ಪಯಸಿ ತ್ವಮ್ ಅಂತ ಅರ್ಥ. ನೀನು ಕಲ್ಪಿಸ್ತಾ ಇದೆಯಲ್ಲ, ಕಲ್ಪಿಸ್ತೀಯ ಯಾಕೆ ಅಂತ.
ಇದು ಹೇಳಿದರೆ ಅತ್ರೋಚ್ಯತೆ ಹೌದು. ಇದಕ್ಕೆ ಉತ್ತರ ಹೇಳುತ್ತೇವೆ. ಅಭಿಪ್ರೇತಂ ಹಿ ಫಲಂ ಗಮ್ಯಮಾನಂ ಪ್ರಮಾಣತಃ ಗಮ್ಯಮಾನಂ. ಅಭಿಪ್ರೇತಂ ಫಲಂ ಪ್ರಮಾಣತಃ ಗಮ್ಯಮಾನಂ. ನಾನು ಅಭಿಪ್ರಾಯ ಪಟ್ಟುಕೊಂಡ ಫಲವು ಶ್ರುತಿ ಪ್ರಮಾಣವು ತಿಳಿದು ಬರುತ್ತಿರುವಾಗ ನಾನು ಏನು ಹೇಳ್ತಾ ಇದ್ದೀನಿ, ನಾನು ಏನು ಅಂದ್ಕೊಂಡಿದ್ದೀನಿ, ನಾನು ಏನು ಹೇಳ್ತೀನಿ ಅದು ಶ್ರುತಿಯಿಂದ ತಿಳಿದು ಬರ್ತಾ ಇರುವಾಗ ಅದನ್ನು ಕೈಬಿಟ್ಟು ತತ್ಸಂಪರಿತ್ಯಜ್ಯ ಅಕಸ್ಮಾತ್ ಸ್ತುತಿಂ ಲಕ್ಷಣೆಯ ಕಲ್ಪತೆ. ಸ್ತುತಿ ಅಂತ ಹೇಳಿ ಲಕ್ಷಣಾರ್ಥ ಯಾಕೆ ಮಾಡ್ತೀಯ? ವಾಚ್ಯಾರ್ಥ ಬಿಟ್ಟು ಲಕ್ಷಣಾರ್ಥ. ಹಾಗೆ ಅಂದ್ರೆ ಕಾಗೆ ಕೂತಿದ್ಯಲ್ಲ ಅದೇ ದೇವದತ್ತನ ಮನೆ ಅಂದ್ರೆ ಲಕ್ಷಣ ಅದು. ಯಾವ್ದಕ್ಕೆ ಲಕ್ಷಣ? ಕಾಗೆ ಕೂತಿರೋದು ದೇವದತ್ತನ ಮನೆಗೆ ಲಕ್ಷಣ. ಕಾಗೆ ಹಾರೋದು ದೇವದತ್ತನ ಮನೆ ಹಾರ ಹೋಗಲ್ಲ. ಸುಮ್ನೆ ಇಲ್ಲಿ ದೇವದತ್ತನ ಮನೆ ಯಾವ್ದಪ್ಪ ಅಂತ ಯಾರೋ ಬಿಡ್ತಾನೆ, ನೋಡಿ ಸ್ವಾಮಿ ಆ ಮನೆ ಕಾಗೆ ಕೂತಿದ್ದಿಲ್ಲ, ಆ ಕಾಗೆ ಕೂತಿದ್ದೆ ದೇವದತ್ತನ ಮನೆ ಅಂತಂದ್ರೆ ಯಾವಾಗೂ ಕಾಗೆ ಕೂತೇ ಇರುತ್ತಾ? ಕಾಗೆ ಹಾರೋದು ಹೋಗ್ಬಿಡುತ್ತೋ ಮನೆ, ಗುರುತು ಅಷ್ಟೇ. ಕರೆಕ್ಟ್. ಲಿಟ್ರಲ್ ಮೀನಿಂಗು ವಾಕ್ಯಾರ್ಥ, ಇಂಡಿಕೇಟ್ ಮೀನಿಂಗು ಕೊಂಬೆ ಮೇಲೆ ಚಂದ್ರ ಇಂಡಿಕೇಟ್ ಮೀನಿಂಗು. ಕೊಂಬೆ ಮೇಲೆ ಕಾಗೆ ಹಾಗೆ ಕೊಂಬೆ ಮೇಲೆ ಚಂದ್ರ ಅಲ್ಲ. ಕೊಂಬೆ ಮೇಲೆ ಕಾಗೆ ಕೂದಾಗಿ ಚಂದ್ರ ಕೂತಿರ್ತಾ ಮತ್ತೇನೋ ಕೊಂಬೆಯನ್ನು ತೋರ್ ಬರುತ್ತೆ ಇಂಡಿಕೇಶನ್. ಅರ್ಥ ಆಗ್ತಾ? ಏನೋ ಇನ್ನೊಂದ್ಸಲ ಹೇಳ. ಅತ್ರೋಚ್ಯತೆ ಏನೇನೋ ಈ ವಿಷಯಕ್ಕೆ ನಮ್ಮ ಉತ್ತರವನ್ನು ಹೇಳುತ್ತೇವೆ. ಅಭಿಪ್ರೇತಂ ಹಿ ಫಲಂ ಪ್ರಮಾಣತಃ ಗಮ್ಯಮಾನಂ. ಅಭಿಪ್ರೇತಂ ಫಲಮನೇನೋ, ಅಭಿಪ್ರೇತ ಅಂದ್ರೆ ಒಪ್ಪಿಗೆಯಾದ, ನಮಗೆ ಇಷ್ಟವಾದ, ನಾವು ಇಷ್ಟಪಟ್ಟುಕೊಂಡಿದ್ದಾದ ಫಲ ಯಾವುದೋ ಶೋಕಮೋಹ ನಿವೃತ್ತಿ ಎಂಬ ಫಲವು ಶಾಸ್ತ್ರ ಪ್ರಮಾಣದ ತೋರ್ ಬರ್ತಾ ಇದೆ, ಗೊತ್ತಾಗ್ತಾ ಇದ್ರೆ ತತ್ಸಂಪರಿತ್ಯಜ್ಯ ಅದನ್ನು ಕೈ ಬಿಟ್ಟು ಸ್ತುತಿ ಮತ್ತು ಸ್ತುತಿ ಇದು ಅಂತ ಹೇಳಿ ಲಕ್ಷಣೆಯ ಅಶ್ರುತಾಂ ಅನಭಿಪ್ರೇತಾಂ, ಶ್ರುತಿಯಲ್ಲಿ ಹೇಳಿಲ್ಲದ್ದಾದ ಮತ್ತು ಶ್ರುತಿಗೆ ಒಪ್ಪಿಗೆ ಇಲ್ಲದ್ದಾಗಿರುವ ಅರ್ಥವನ್ನ ಅಬುಧ ಯಥಾ ಅಜ್ಞನು ದಡ್ಡನಾದನು ಯಾವ ರೀತಿ ಕಲ್ಪಿಸ್ತಾನೋ ಆ ಯಾತಕ್ಕೆ ಕಲ್ಪಿಸ್ತೀಯ ನೀನು? ದಡ್ಡನ ನೀನು ಕಲ್ಪಿಸ್ತಾ ಇದೆಯಲ್ಲ. ದಡ್ಡ ಕಲ್ಪಿಸ್ತಾನೆ, ತಿಳುವಳಿಕೆ ಇದ್ದೇ ಇದ್ದವನು ವಿವೇಕ ಇದ್ದೇ ಇದ್ದವನು ಕಲ್ಪಿಸ್ತಾನೆ. ಅದರಂತೆ ನೀನು ಕಲ್ಪಿಸ್ತೀಯಲ್ಲೋ ಯಾಕೋ ಅಂತ ಕೇಳ್ತಾ ಇದ್ದಾರೆ. ಹಾ, ಎರಡು. ಅಶ್ರುತ ಅಂದ್ರೆ ಹೇಳಿಲ್ಲ, ಅನಭಿಪ್ರೇತ ಅಂದ್ರೆ ಒಪ್ಪಿಗೆ ಇಲ್ಲ. ಅಂಥ ಒಂದು ಅರ್ಥವನ್ನ ಅಬುಧ, ಅಬುಧೋ ನಾಮ ಅಪಂಡಿತ ಅಜ್ಞ ದಡ್ಡ. ದಡ್ಡ ಸಂಸ್ಕೃತ ಅಲ್ಲ, ಕನ್ನಡ. ದಡ್ಡನಾದವನು ಯಾವ ರೀತಿ ಕಲ್ಪಿಸ್ತಾನೋ ಆ ರೀತಿ ಕಸ್ಮಾಲ್ ಸ್ತುತಿ ಲಕ್ಷಣ ಕಲ್ಪಿ. ಯಾತಕ್ಕೆ ನೀನು ಸ್ತುತಿ ಅಂತ ಹೇಳಿ ಲಕ್ಷಣಾರ್ಥದಿಂದ ಕಲ್ಪಿಸ್ತಾ ಇದೀಯಾ? ನಿಮ್ಗೆ ಯಾಕೆ ಲಕ್ಷಣಾರ್ಥದಲ್ಲಿ ಅಷ್ಟೊಂದು ಇದು? ವೇದಾಂತ ಯಾಕೆ ಅಷ್ಟು ದ್ವೇಷ? ಅವನಿಗೆ ತುಂಬಾ ದ್ವೇಷ ಮಾಡ್ತಾನೆ ವೇದಾಂತನ. ಅವನಿಗೆ ಕರ್ಮಕಾಂಡ ಭಾರಿ ಇದು. ವೇದಾಂತನೇ ಅವನಿಗೆ ಅಲರ್ಜಿ. ಅದು ಗೌಡಪಾದ್ರು ಇನ್ನೂ ಮುಂಚೆ ಅಲರ್ಜಿ ಅವನಿಗೆ, ಮೈಯೆಲ್ಲ ಉರಿಯತ್ತೆ. ಅವ್ರು ಮಾಯಾ ಮಾತೆ ದ್ವೇಷ ಬಿಡ್ತಾರಲ್ಲ, ಅಯ್ಯೋ ಸೇರ್ಸ್ಕೊಳಕ್ಕಾಗಲ್ಲ, ಏನ್ ಹಿಂಗೆ ಹೇಳ್ತಾರಲ್ಲ ಅವರು. ಎಂಥವ್ರು ಎಲ್ಲಿ ಮಾಯಾ ಮಾತ ಕಾಣ್ತಾ ಇಲ್ವಾ, ತೋರ್ತಾ ಇಲ್ವಾ, ನೋಡ್ತಾ ಇಲ್ವಾ? ಅವರು ಕೂಡ ಇಲ್ಲೇ ಇದು ಊಟ ಮಾಡ್ಕೊಂಡು ತಿನ್ಕೊಂಡು ಈ ಜಗತ್ತಿಗೆ ಎರಡು ಬಗೆತಾ ಇರಲ್ಲ. ಉಂಡೆ ಮನೆಗೆ ಎರಡು ಬಗೆಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅಥವಾ ನಮ್ಮ ಲೋಕದವ್ರು ಹೇಳ್ತಾರೆ, ಅವ್ರು ಈ ಪ್ರಪಂಚಕ್ಕೆ ಅವಮಾನ ಅಪಚಾರ ಮಾಡ್ತಾ ಇದ್ದಾರೆ. ಈ ಪ್ರಪಂಚವನ್ನು ಆಶ್ರಯಿಸ್ಕೊಂಡು ಇಲ್ಲೇ ಇದ್ದು ಇಲ್ಲೇ ತಿಂದು ಕುಡಿದು ತೇಗಿ ಎಲ್ಲ ಮಾಡಿ ಈ ಪ್ರಪಂಚವನ್ನ ಕಿತ್ತಾಕ್ತಾ ಇದ್ದಾರೆ. ಏನ್ರಿ ಅವರು ಈಗ ಉಂಡು ಮನೆಗೆ ಎರಡು ಬಗೆ ಬರ್ದಂಗೆ ಬಗಿತಾ ಇದ್ದಾರಲ್ಲ ಅಂತ ಹಾಸ್ಯ ಮಾಡ್ತಾರೆ. ಅವ್ರು ಗೋಡ್ಬಾ ಏನಾದ್ರು ಹೇಳಯ್ಯ, ನನ್ನ ಅನುಭವ ಹೀಗಿದೆ, ನಾನು ಏನ್ ಮಾಡ್ಲ. ಉಪನಿಷತ್ತು ಹಾಗೆ ಹೇಳತ್ತೆ, ಅನುಭವ ಹಾಗಿದೆ, ಜ್ಞಾನವಿದೆ. ಇನ್ನು ಕನಸಲ್ಲಿ ಹಾಗೆ ಉಂಡು ತಿಂದು ತೇಗಿ ಎಲ್ಲ ಆಗಿದ್ವಿ. ಎಚ್ಚದ ಮೇಲೆ ಏನಾಯ್ತು ಕನಸು? ಇಲ್ಲಿ ಎಚ್ಚರಗೊಳ್ಳು ನೀನು. ಎಚ್ಚರಗೊಂಡ್ರೆ ಗೊತ್ತಾಗತ್ತೆ ಏನು ಅಂತ. ನೀನು ಎಚ್ಚರಗೊಳ್ದೇನೆ ಕನಸಿನಲ್ಲಿ ಹೆಂಗ್ ಕನಸು, ಯಾಕೆ ಕನಸು ನೋಡು, ಅಲ್ಲಿ ಹಾವು ಬರ್ತಾ ಇದೆ, ನಿಮ್ಗೆ ತಾಕತ್ತಿದೆ ಕನಸು ಬಾಳ ಕೈ ಹಿಡಿದು ಬರ್ಲಿಡು ನೋಡ. ಕನಸಿನಲ್ಲಿ ಯಾರಾದ್ರು ಬಂದ್ಬಿಟ್ಟು ನೀವು ಕನಸು ನೀವು ಅಂದ್ರೆ ಅಲ್ಲಿ ಹಾವು ಆ ಬಾಳ ಬೆರಳು ಹಿಡಿದು ಇಡ್ತೀರಾ ನೀವು? ನಾನು ಇಡೋದಪ್ಪ ಅಂತ ಓಡೋಗ್ತೀರಾ. ನೋಡು ಅಲ್ಲಿ ಆನೆ ಬರ್ತಾ ಇದೆಯಲ್ಲ, ಹೋಗು ಹಚ್ಚಕ್ ಹೋಗು. ಯಪ್ಪ ನಾನು ಹೋಗಲ್ಲ ಅಂತ. ಏನ್ ಕನಸಾಯ್ತು? ಕನಸು ಬಿಟ್ಟಿಯಲ್ಲ ಅಂತ ಅಲ್ಲಿ ಕೂಗಾಡ್ತಾನೆ. ಎಷ್ಟತ್ ಮೇಲೆ ಅವನೇ ನಗ್ತಾನೆ, ಅಯ್ಯೋ ನಾನು ವಾದ ಮಾಡ್ಬಿಟ್ಟೆ ಇದಂತ. ಹೌದು ಕನಸಾಯ್ತು, ಬಂದು ಹೇಳ್ದ, ಒಪ್ಕೊಳ್ಳಿಲ್ಲ ಅಂತ. ಎಚ್ಚರ ಆಗ್ಬೇಕು ನಮಗೆ. ಎಚ್ಚರಗೊಳ್ಳಿರಿ, ಎಚ್ಚರವಾಗಿರಿ ಸಾಮಾನು ಹಾಳು ಮಾಡಿದ್ದಾರೆ.
ಏಳಿರೇಳಿರಿ ಎಚ್ಚರಗೊಳ್ಳಿರಿ ಅಂತ ನಮ್ಮ ಚಂದ್ರಶೇಖರ ಶಾಸ್ತ್ರಿ ತುಂಬಾ ಚೆನ್ನಾಗಿ ಹೇಳ್ತಿದ್ದಲ್ಲ. ನಮ್ಮ ಸುಮನ ಅವರು ಏನಪ್ಪ ಅಂತ ತಂದೆ ಮಗನಾಗಿ ಒಂದು ಹಾಡು ಕಲ್ತ್ಕೊಂಡಿಲ್ಲ ಅಧ್ಯಾತ್ಮ ವಿದ್ಯೆದು. ಹೇಳಿ ಇದು ಮಾಡ ಹಂಗಲ್ಲ ಇವಾಗ ಹೇಳ್ಬೇಕು. ಅಂತ ಅಪ್ಪನ ಮಗಳಾಗಿ ಒಂದು ಹಾಡಲ್ಲ. ಅವ್ರು ಹೇಳ್ತಿದ್ರು ಏಳಿರಿ ಎಚ್ಚರಗೊಳ್ಳಿ. ನಿಮ್ ಚಿಕ್ಕಪ್ಪ ಬಾಲಕೃಷ್ಣ ಅವರು, ನಿಮ್ ತಂದೆ ಎಲ್ಲ ಹೇಳೋರು, ತುಂಬಾ ಚೆನ್ನಾಗಿ ಹೇಳೋರು. ಒಂದು ಕಲ್ಸ್ಕೊಂಡಿಲ್ಲಮ್ಮ. ಅಪ್ಪ ಎಷ್ಟೆಲ್ಲ ಕೊಟ್ಟೋಗಿದ್ದಾರೆ ಗಿಫ್ಟು, ಕಲ್ಸ್ಕೋಬೇಕು ಅಂತ ಇಲ್ಲೇ ಇಲ್ಲ. ಅವ್ರ ಅಮ್ಮನೂ ಹೇಳೋರು, ಅಧ್ಯಾತ್ಮ ಗೀತಾವಳಿ ಎಲ್ಲ ಹೇಳೋರು. ಪ್ರತಿ ಇದರಲ್ಲಿ ಸಪ್ತಾಹದಲ್ಲಿ ಕರೆಸ್ತಾ ಇದ್ವಿ ಕಾರ್ಯಾಲಯದಲ್ಲಿ, ಅವರೆಲ್ಲ ಹೇಳ್ತಿದ್ರು. ಅರ್ಥ ಆಯ್ತಾ? ಶ್ಲೋಕ ಮುಂದಕ್ಕೆ ಹೋಗೋಣ. ಬರ್ದಿಲ್ವಾ? ಇದರ ಬಗ್ಗೆ ಹೇಳುತ್ತೇವೆ ಕೇಳಿ. ಹತ್ರ ಅಂದ್ರೆ ಈ ವಿಷಯಕ್ಕೆ ಹೇಳುತ್ತೇವೆ. ನಮಗೆ ಒಪ್ಪಿಗೆಯಾದ ಫಲವು, ನಮಗೆ ಇಷ್ಟವಾದ ಒಪ್ಪಿಗೆಯಾದ ಫಲವು ಶಾಸ್ತ್ರ ಪ್ರಮಾಣ ತಿಳಿದು ಬರುತ್ತಲಿದ್ದು ಪ್ರಮಾಣದ ಶಾಸ್ತ್ರ ಪ್ರಮಾಣದ ಗೊತ್ತಾಗುತ್ತಲಿದ್ದು ತತ್ಸಂಪರಿತ್ಯಜ್ಯ ಅದನ್ನು ಕೈ ಬಿಟ್ಟು, ಗೊತ್ತಾಗ್ತಾ ಇದ್ರು ಅದನ್ನು ಕೈ ಬಿಟ್ಟು, ಆಯ್ತಾ? ಗೊತ್ತಾಗುತ್ತಿದ್ರು ಕೈ ಬಿಟ್ಟು, ಎಲ್ಲೂ ಕೇಳಿ ಬರದ, ಯಾರಿಗೂ ಒಪ್ಪಿಗೆ ಇಲ್ಲದ, ಅಂದ್ರೆ ಯಾರಿಗೂ ವೇದಾಂತಿಗಳಿಗೆ ಒಪ್ಪಿಗೆ ಇಲ್ಲದೆ ಇರುವ ಅರ್ಥವನ್ನ ದಡ್ಡನಾದವನು ಹ್ಯಾಕೆ ಕಲ್ಪಿಸ್ತಾನೋ, ಅರ್ಥವನ್ನು ದಡ್ಡನಾದವನು ಯಾವ ರೀತಿ ಕಲ್ಪಿಸುತ್ತಾನೋ ಆ ರೀತಿ ಯಾತಕ್ಕೆ ಸ್ತುತಿ ಎಂಬುದಾಗಿ ಲಕ್ಷಣಾರ್ಥವಾಗಿ ಕಲ್ಪಿಸುತ್ತಿದೀಯಾ? ಸ್ತುತಿ ಎಂದು ಹೇಳಿಕೊಂಡು ಸ್ತುತಿ ಮಾತ್ರ ಎಂದು ಹೇಳಿ ಲಕ್ಷಣಾರ್ಥವಾಗಿ ಅದಕ್ಕೆ ಕಲಿಸ್ತೀಯ ನೀನು. ಎಲ್ಲ ಪದಕ್ಕೂ ಅರ್ಥ ಇದೆನಾ? ದಡ್ಡನಾದವನು ಹೇಳುವ ಹಾಗೆ ನೀನು ಸ್ತುತಿ ಎಂಬುದಾಗಿ ಯಾಕೆ ಲಕ್ಷಣಾರ್ಥವನ್ನು ಕಲ್ಪಿಸ್ತೀಯ? ಸ್ತುತಿ ಎಂಬುದಾಗಿ ಹೇಳುತ್ತಾ ಸ್ತುತಿ ನೀನು ಹೊಗಳೋದು ಅಷ್ಟೆ. ಬಂಗಾರ ಇಲ್ಲಿ ಸಂಭವ ನೋಡ್ಕೊಂಬರ್ಕ ಹೋಗಿ ಭವನ ಶ್ರೀಪಟ್ಟ ಕರೆಸಿದ್ದೆ. ಇಲ್ಲಿಂದ ಶ್ರೀಪಟ್ಟಕ್ಕೆ ಗೊತ್ತಾ? ಕಪ್ಪ ಇಲ್ಲ ಶ್ರೀಪಟ್ಟ ಇಲ್ಲ ಅಂತೀಯ? ಇಲ್ಲ ಅಂದ್ಬಿಡ ಹರಿಸಾಗಿ. ಆಯ್ತಾ? ಮುಂದಕ್ಕೆ ಹೋಗೋಣ. ನಚ ಅಸ್ತ್ಯೇಕ ವಿಷಯತ್ವಂ ಪ್ರತ್ಯಕ್ಷ ವಚಸೋರ್ಯತಃ ಶುದ್ಧೈವ ಪರಿಹಾರೋಕ್ತೆ ಸ್ವಪ್ನಾದಿಸ್ಥಾನ ಸಂಚರಾದ್. ಯತಃ ಏಕೆಂದರೆ, ಏನ್ ಏಕೆಂದ್ರೆ ಲಕ್ಷಣ ಕಲ್ಪಿಸೋದು ಮಾಡ್ತಾ ಇದೆಯಲ್ಲ, ಸರಿಯಲ್ಲ, ತಪ್ಪು. ದಡ್ಡನಾದವನು ಹಾಗೆ ಲಕ್ಷಾರ್ಥ ಮಾಡ್ತಾನೆ. ಪ್ರತ್ಯಕ್ಷವಾಗಿ ಗೊತ್ತಾಗುತ್ತಿರುವಾಗ ಅಶ್ರುತವಾದ ಅನಭಿಮತವಾದ ಒಪ್ಪಿಗೆ ಇಲ್ಲದೆ ಅರ್ಥ ಮಾಡ್ತಾ ಇದೆಯಾ, ದಡ್ಡ ಮಾಡೋ ಏನ್ ಮಾಡ್ತಾ ಇದೆಯಾ, ಅದು ಸರಿಯಲ್ಲ, ತಪ್ಪು. ಯತಃ ಏಕೆಂದರೆ ಪ್ರತ್ಯಕ್ಷ ವಚಸೋಹೋ, ಪ್ರತ್ಯಕ್ಷಕ್ಕೂ ಶ್ರುತಿವಾಕ್ಯಕ್ಕೂ, ವಚಸ್ಸು ಅಂದ್ರೆ ಶ್ರುತಿವಾಕ್ಯ, ಪ್ರತ್ಯಕ್ಷ ಇಂದ್ರಿಯಕ್ಕೂ ಶ್ರುತಿವಾಕ್ಯಕ್ಕೂ ಕೂಡ ವಿಷಯತ್ವ
ನ ಚಾಸ್ತಿ ಏಕವಿಷಯತ್ವ ನ ಚಾಸ್ತಿ. ಪ್ರತ್ಯಕ್ಷಕ್ಕೂ ಶ್ರುತಿಗೂ ಎರಡಕ್ಕೂ ಒಂದೇ ಟಾಪಿಕ್ ಇಲ್ಲ, ಒಂದೇ ವಿಷಯ ಇಲ್ಲ. ಅದರ ಟಾಪಿಕ್ಕೇ ಬೇರೆ, ಅದರ ಟಾಪಿಕ್ಕೇ ಬೇರೆ. ಅವರವ್ರ ಕ್ಷೇತ್ರದ ಅವ್ರ ಶೂರರು. ಕಣ್ಣಿನ ಟಾಪಿಕ್ಕು ರೂಪ, ಕಿವಿಯ ಟಾಪಿಕ್ಕು ಶಬ್ದ. ಇದಕ್ಕೆ ವಿರುದ್ಧನ? ವಿರುದ್ಧ ಅಂದ್ಬಿಟ್ರ ಕಣ್ಣಿಗೂ ಕಿವಿಗೂ ಕಣ್ಣು ಎದು ಕಾಣ್ತಾ ಇರೋದು ಬೀರು ಕಣ್ಣು ಹೇಳಿದೆ, ಕಿವಿ ಅಲ್ಲ. ಯಾಕೆಂದ್ರೆ ನನಗೆ ಶಬ್ದ ಕೇಳಿಸ್ತಾ ಇದೆ, ನಂಗೆ ರೂಪ ಕಾಣಿಸ್ತಾ ಇಲ್ಲ, ಅದು ಬೀರು ಅಲ್ಲ ಅಂದ್ಬಿಟ್ರ. ಕಣ್ಣಿಗೆ ಕಾಣ್ತಾ ಇರೋ ಪದಾರ್ಥವನ್ನ ಕಿವಿಯೋ ಮೂಗೋ ಚರ್ಮನೋ ಅದಲ್ಲ ಅಂತ ಅದಕ್ಕೆ ಉಂಟು. ಕೆಂಪು ಅಂತ ಅನ್ನತ್ತೆ, ಅಲ್ಲಿರೋ ವಸ್ತು ಕೆಂಪು ಅಂತ ಅನ್ನತ್ತೆ. ನನಗೆ ಕಿವಿ ಕೆಂಪು ಕಾಣಲ್ಲ, ನನ್ನ ಕೈಗೆ ಚರ್ಮಕ್ಕೆ ಕೆಂಪು ಕಾಣಲ್ಲ, ನಾಲಿಗೆಗೆ ಮೂಗು ಕಾಣಲ್ಲ, ಅದನ್ನ ಕೆಂಪಿಲ್ಲ ಅಂತ ವಾದ ಮಾಡ್ಬೋದಾ? ಯಾಕೆ? ಕ್ಷೇತ್ರವೇ ಬೇರೆ ಬೇರೆ. ಹಾಗೆ ಶ್ರುತಿಯ ಕ್ಷೇತ್ರ ಅಲೌಕಿಕವಾದ ಪ್ರತ್ಯಕ್ಷ ಅತೀತವಾದ ಕ್ಷೇತ್ರ. ಪ್ರತ್ಯಕ್ಷ ಲೋಕದಲ್ಲಿರ್ತಕ್ಕಂಥ ವಸ್ತು ಇಟ್ಕೊಂಡು ಹೊರಟಂತ ಕ್ಷೇತ್ರ. ಈ ಎರಡು ಕ್ಷೇತ್ರವು ಬೇರೆ ಬೇರೆ ಆದಾಗ, ಎರಡಕ್ಕೂ ಸಂಬಂಧವೇ ಇದೆ ಇದ್ದಾಗ ಒಂದಕ್ಕೊಂದು ವಿರುದ್ಧ ಅಂತ ಯಾಕೆ ಹೇಳ್ತೀಯ? ಅವನು ವಿರುದ್ಧ ಅಂತಾನೆ. ಎಲ್ಲವೂ ಬ್ರಹ್ಮ, ಅವನು ಪ್ರತ್ಯಕ್ಷ ವಿರುದ್ಧ. ಹಾ, ಟಾಪಿಕ್ಗೆ ಎಂಟೈರ್ ಕಂಪ್ಲೀಟ್ ಚೇಂಜ್ ಆಗಿರುವಾಗ, ಬೇರೆ ಬೇರೆ ಆಗಿರುವಾಗ ಅದು ಹೇಳ್ತಾರೆ. ಯತಃ ಏಕೆಂದರೆ ಪ್ರತ್ಯಕ್ಷ ವಚಸೋಹೋ, ಪ್ರತ್ಯಕ್ಷಕ್ಕೂ ಮತ್ತು ಶ್ರುತಿಗೂ ತಥಾ. ವಚಸ್ಸು ಶ್ರುತಿಗೆ, ಪ್ರತ್ಯಕ್ಷಕ್ಕೂ ಶ್ರುತಿಗೂ ಏಕ ವಿಷಯತ್ವ ನಾಸ್ತಿ ನಾಸ್ತಿ. ಒಂದೇ ವಿಷಯ ಎಂಬುದು ಇರುವುದೇ ಇಲ್ಲ, ಒಂದೇ ವಿಷಯವಲ್ಲ. ಪ್ರಮಾಣಗಳ ಎರಡಕ್ಕೆ ಒಂದೇ ವಿಷಯವಾದ್ರೆ ಒಂದು ಅನುವಾದ ಆಗತ್ತೆ, ಒಂದು ಪ್ರಮಾಣ ಆಗತ್ತೆ. ಎರಡೂ ಪ್ರಮಾಣ ಆಗಲ್ಲ. ಇವಾಗ ಪುಸ್ತಕ ಅಂತಂದು ಏನ್ಕೊಳ್ಳಿ, ಕಣ್ಣಿಗೂ ಪುಸ್ತಕ. ನಾನು ಪುಸ್ತಕ ಅಂತ ಹೇಳಿದ ಪುಸ್ತಕ ಆಯ್ತು, ಕಣ್ಣಿಗೆ ಕಂಡದಿಂದ ಪುಸ್ತಕ ಆಗಿದ್ದು. ಕಣ್ಣಿಗೆ ಕಂಡದನ್ನ ಬಾಯಿ ಹೇಳ್ತಾ ಇದೆ, ನಾನು ಹೇಳಿದಿಂದ ಪುಸ್ತಕ ಆಗಿಲ್ಲ. ನಾನು ಹೇಳಿದ ಪುಸ್ತಕ ಆಗ್ಬಿಡುತ್ತಾ? ಕಣ್ಣು ಕಾಣ್ದೇನೆ. ಅದರಿಂದ ಕರ್ಮೇಂದ್ರಿಯ ವಾಕು ಅದು ಕಣ್ಣಿನ ಇನ್ಫಾರ್ಮೇಶನ್ ಕೊಡ್ತಾ ಇದೆ, ಇದು ಇಂಥದ್ದು ಅಂತ. ಅದು ಯಾವ ಹೊಸ ಅರಿವನ್ನು ಉಂಟು ಮಾಡ್ತಾ ಇಲ್ಲ. ಕಣ್ಣಿಗೆ ಕಂಡದ್ದನ್ನು ಇನ್ನೊಬ್ರು ದಾಟ್ಸೋಕೆ ಹೇಳ್ತಾ ಇರೋದು ನಾನು. ಆಗಿಂದೇ ಇರೋದೇ ತನ್ನ ಅರಿವನ್ನು ಇನ್ನೊಬ್ರು ದಾಟ್ಸೋಕೆ ಇರೋದು. ಅದು ಹೊಸದಾಗಿ ಅರಿವು ಮಾಡಲ್ಲ. ಅದು ಪಂಚೇಂದ್ರಿಯ ಕಂಡದನ್ನು ಹೇಳುತ್ತೆ ಲೋಕದಲ್ಲಿ. ಅದು ಶಾಸ್ತ್ರ ಆಗಿಂದ್ಯವನ್ನು ಆಶ್ರಯಿಸಿಕೊಂಡ್ರು ಪಂಚೇಂದ್ರಿಯ ಗೋಚರವಲ್ಲದೆ ಅದನ್ನು ಹೇಳ್ತಾ ಇದೆ. ತಮಾಷೆ. ಶಾಸ್ತ್ರವೇನೋ ಆಗಿಂದ್ಯವನ್ನೇ ಆಶ್ರಯಿಸ್ಕೊಂಡು ಶಾಸ್ತ್ರ ಹೊರಗೆ ಬರಬೇಕು. ಅದು ಪಂಚೇಂದ್ರಿಯ ಗೋಚರವಾದ ವಿಷಯವನ್ನು ಇಟ್ಕೊಂಡು ಅದು ಹೊರಗೆ ಬರ್ತಾ ಇಲ್ಲ ಶಾಸ್ತ್ರ. ಹಾಗೆ ಪ್ರತ್ಯಕ್ಷಕ್ಕೂ ಶ್ರುತಿಗೂ ಏಕ ವಿಷಯತ್ವ, ಒಂದೇ ವಿಷಯ, ಒಂದೇ ಟಾಪಿಕ್ಕು, ಒಂದೇ ಸಬ್ಜೆಕ್ಟು ಎಂಬುದು ಇಲ್ಲವೇ ಇಲ್ಲ. ಹಾಗೆ ಬರ್ಕೋಬೇಕು. ಎರಡಕ್ಕೂ ಟಾಪಿಕ್ಕು ಒಂದೇ ಅಲ್ವೇ ಅಲ್ಲ. ಅದರಿಂದ ಇಲ್ಲಿ ವಿರೋಧ ವಿಚಾರ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ಅವನು ಇದಕ್ಕೆಲ್ಲ ಮೀರಿದವನು ಎಂಬುದಕ್ಕೆ ಸ್ವಪ್ನಾದಿ ಸ್ಥಾನ ಸಂಚಾರ. ಸ್ವಪ್ನಕ್ಕೂ ಹೋಗಿ ಬರ್ತಾನೆ, ಸುಷುಪ್ತಿಗೆ ಹೋಗ್ಬಿಡ್ತಾನೆ, ಎಚ್ಚಕ್ಕೆ ಬರ್ತಾನೆ. ಆತ್ಮ ಎಚ್ಚಕ್ಕೆ ಸೇರಿದವನ, ಕನಸಿಗೆ ಸೇರಿದವನ, ಸುಷುಪ್ತಿಗೆ ಸೇರಿದವನ? ಆತ್ಮ ಎಚ್ಚಕ್ಕೆ ಸೇರಿದ್ರೆ ಕನಸಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಕನಸಿಗೆ ಸೇರಿದ್ದೆ ಎಚ್ಚಕ್ಕೆ ಬರೋಕೆ ಆಗ್ತಿರ್ಲಿಲ್ಲ. ಕೈ ಈ ದೇಹಕ್ಕೆ ಸೇರಿದ್ಮೇಲೆ ನಿಮ್ಮ ಮೈಸೂರಿಗೆ ಹೋಗ್ಬೇಕು, ಕೈ ತಗೊಂಡು ಹೋಗ್ಬೇಕು, ಕೈ ಬಿಟ್ಟು ಹೋಗಕ್ಕಾಗಲ್ಲ. ಯಾವ್ದಕ್ಕೆ ಸೇರಿರುತ್ತೋ ಅದನ್ನ ಬಿಟ್ಟು ಹೋಗಕ್ಕಾಗಲ್ಲ. ಈ ಎಚ್ಚರಕ್ಕೆ ಆತ್ಮ ಸೇರಿದ್ರೆ, ಈ ಸಂಸಾರಿತ್ವದಿಂದ ಕೂಡಿದ್ರೆ, ಸ್ವಪ್ನಕ್ಕೂ ಈ ಸಂಸಾರಿತ್ವ, ಸುಷುಪ್ತಿಗೂ ಸಂಸಾರಿತ್ವ ಬರಬೇಕಾಗಿತ್ತು. ಬಿಟ್ಟೋಗ್ಬಿಡ್ತಾನೆ. ಅನುಭವದಲ್ಲೇ ಇದೆ. ಸುಖ ದುಃಖಾದಿಗಳಿಲ್ಲದವನು, ಸಂಸಾರಿತ್ವ ಇಲ್ಲದವನು ಇದೆ. ಸ್ವಪ್ನಾದಿ, ಸ್ವಪ್ನವೇ ಮುಂತಾದ ಸ್ವಪ್ನ ಸುಷುಪ್ತಿ, ಈ ಸ್ಥಾನ ಅಂದ್ರೆ ಅವಸ್ಥೆ. ಇಲ್ಲಿ ಸಂಚಾರ ಮಾಡೋಣದ್ರಿಂದ ಏನಪ್ಪ, ಮಾಡೋದಿಲ್ಲ ಎಂಬುದಾಗಿ ಹೇಳುತ್ತೆ. ಶ್ರುತಿಯಿಂದಲೇ ಇದಕ್ಕೆ ಪರಿಹಾರವನ್ನು ಹೇಳಿರುತ್ತದೆ. ಯಾವುದಕ್ಕೆ ಪರಿಹಾರ? ಆತ್ಮನು ಸಂಸಾರಿ ಅಲ್ಲ, ಆತ್ಮನಿಗೆ ಸುಖ ದುಃಖಾದಿಗಳಿಲ್ಲ ಎಂಬುದಕ್ಕೆ ಶ್ರುತಿಯೇ ನಮ್ಮ ಲೌಕಿಕ
ಯುಕ್ತಿ ದೃಷ್ಟಾಂತ ಕೊಟ್ಟು ಬಿಡಿಸ್ಬಿಟ್ಟಿದೆ. ನಾನು ಸಂಸಾರಿಯೇ ಶೋಕಮೋಹಾದಿಯನ್ನು ಕೂಡ್ಕೊಂಡವನೇ ಅಂತಂದ್ರೆ ಲೇ ಕಲಸಿ ಹೋಗ್ತೀಯಲ್ಲೋ, ಎಲ್ಲೋ ಎಚ್ಚರ ದುಃಖ ಕಲಸಿ ತಗೊಂಡು ಹೋಗ್ತೀಯಾ, ಎಚ್ಚರ ಸಂತೋಷವೂ ಬರಲ್ಲ ದುಃಖವೂ ಬರಲ್ಲ, ಸುಷುಪ್ತಿಯಲ್ಲಿ ಎರಡರದ್ದು ಕಳ್ಸ್ಕೊಂಡಿರ್ತೀಯ. ಹಾಗಾಗಿ ನೀನು ಸುಖ ದುಃಖಾದಿಯನ್ನು ಕೂಡ್ಕೊಂಡವನಲ್ಲ, ಶೋಕಮೋಹಗಳನ್ನು ಕೂಡ್ಕೊಂಡವನಲ್ಲ. ಜನ್ಮ ಮರಣವಿಲ್ಲ, ಹಸಿವು ಬಾಯಾರಿಕೆ ಇಲ್ಲ. ಹಸಿವು ಬಾಯಾರಿಕೆ ನೀನು ಸ್ವರೂಪಕ್ಕೆ ಸೇರಿದ್ದೆ, ನಿದ್ದೆಯನ್ನು ಹಸಿವು ಬಾಯಾರಿಕೆ ಅನುಭವ ಆಗ್ಬೇಕಾಯ್ತು, ಫೀಲಿಂಗ್ ಆಗ್ಬೇಕಾಯ್ತು, ಏನಾಗಲ್ಲ. ಆದ್ದರಿಂದ ಪ್ರತ್ಯಕ್ಷಕ್ಕೂ ಶ್ರುತಿಗೂ ವಿರೋಧವಿಲ್ಲ. 7 ಅಂತ ಹಾಕಿ 8, 9 ಹಾಕೇ ಇಲ್ಲಪ್ಪ, ಯಾಕೋ ಏನೋ. ಒಂದು ಕೆಲಸ ಮಾಡೋಣ, ಈ 203ಗೆ 204ನೇ ಶ್ಲೋಕದ ಪೂರ್ವಾರ್ಧ ಅದಕ್ಕೆ ಸೇರಿಸ್ಕೊಂಬೋಣ ಹಿಂದಕ್ಕೆ. ಏನು ಸ್ವಪ್ನಾದಿ ಸ್ಥಾನ ಸಂಚಾರಾತ್ ಬಹುಶಃ ಅಸಂಗವಚಸ ಬ್ರುವಾಣಯ ನಿಸ್ಸಂಗತ್ವಂ ಬ್ರುವಾಣಯ ಶುದ್ಧೀವ ಪರಿಹಾರೋಕ್ತೇ ಮಾಡ್ಬಿಡಿ. ಸ್ವಪ್ನಾದಿ ಸ್ಥಾನ ಸಂಚಾರ ಮಾಡುತ್ತಿರುವುದರಿಂದಲೂ ಬಹುಶಃ ಬಹಳ ಕಡೆಯಲ್ಲಿ ಅವನು ಅಸಂಗನಾಗಿದ್ದಾನೆ ಅಂತ ಹೇಳಿ ಅಸಂಗೋಹ್ಯಂ ಪುರುಷ ಅಂತೇಳಿ ಹೇಳ್ತಾ ಇರೋದ್ರಿಂದಲೂ ನಿಸ್ಸಂಗತ್ವ, ಅವನಿಗೆ ಸಂಘವಿಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ ಹೇಳ್ತಾ ಇರೋ ಶ್ರುತಿಯಿಂದ ಇದು ಗೊತ್ತಾಗುತ್ತಿರೋದ್ರಿಂದ, ಇದು ಗೊತ್ತಾಗುತ್ತದೆ ಎಂಬುದಾಗಿ ಶ್ರುತಿಯ ಪರಿಹಾರ, ಶ್ರುತಿಯ ಪರಿಹಾರ ಹೇಳ್ಬಿಟ್ಟಿದೆ. ಇದು ಶ್ರುತಿ ವಾಕ್ಯ 2, ಅಸಂಗವಚ ನಿಸ್ಸಂಗತ್ವ ಅಂತ ಹೇಳ್ತಾ ಇರುವಂತ ಇದು ವಾಕ್ಯ ಶ್ರುತಿ ವಾಕ್ಯ. ಅರ್ಥ ಆಯ್ತಾ? ಹಿಂದಕ್ಕೆ ಸೇರಿಸ್ಕೊಂಡ್ಯಾ? ಬಹುಶಃ ಅಸಂಗವಚಸ ನಿಸ್ಸಂಗತ್ವ ಪ್ರಮಾಣಯ ಶ್ರುತ್ಯೈವ ಪರಿಹಾರೋಕ್ತೇ. ಬಹಳವಾಗಿ ಅವನು ಅಸಂಗನಾಗಿದ್ದಾನೆ ಎಂಬುದಾಗಿ ಹೇಳುವುದರ ಮೂಲಕ ನಿಸ್ಸಂಗತ್ವವನ್ನು ಹೇಳುವ ಶ್ರುತಿಯಿಂದ ಇದಕ್ಕೆ ಪರಿಹಾರವು ಹೇಳಲ್ಪಟ್ಟಿದೆ. ನಿಸ್ಸಂಗತ್ವವನ್ನು ಹೇಳುವಂತಹ ಶ್ರುತಿಯು ಇದಕ್ಕೆ ಪರಿಹಾರವನ್ನು ಹೇಳಿದೆ. ಹಾಗೆ ಮಾಡಿದಾರ ಜೋಯಿಸರು. ಯಾವ್ದಲ್ಲ ಜೋಯಿಸರು ಅದ ಹಿಂದಿದೆ, ಹಂಗ ಗೊತ್ತಾಯ್ತು ಹಂಗ್ ಮಾಡಿದಾರೆ ಅಂತ. ಅವರು ಪ್ರತ್ಯಕ್ಷ ಶಾಸ್ತ್ರವಚನ एक ही को विषय नहीं कर रहे, क्योंकि कई बार असंग बताने से आत्म की संगरहितता बताई हुई श्रुति द्वारा स्वप्न आदि अवस्थाओं में जाना आना कहकर एक विषयता की शंका का समाधान कर दिया गया है. शंका का समाधान कर दिया. ಅದೇ ಸರಿ, 2 ಶ್ಲೋಕ ಸೇರಿಸ್ಕೋಬೇಕು. ಆದ್ರೆ ಇವಾಗ ಅಂದ್ರೆ ಪ್ರಯೋಜಿತಂ ಸರ್ವಮೇತತ್ ಮನೋರಾಜ್ಯ ಸಮನ್ಮನ್ಯೇ ನಾವು ಏಕೆ 204 ಉತ್ತರಾರ್ಧಕ್ಕೆ ನೀನ್ ಹೇಳಿದ್ದೆಲ್ಲವೂ ಪ್ರಯೋಜಿತಂ ಸರ್ವಮೇ, ನೀನ್ ಹೇಳಿದ್ದಾದ ಇದೆಲ್ಲವೂ ಮನೋರಾಜ್ಯಕ್ಕೆ ಸಮಾನ ಎಂಬುದಾಗಿ ತಿಳಿಯುತ್ತೇವೆ. ನೀನ್ ಹೇಳಿದಲ್ಲ ಒಂದಲ್ಲ, ಅದು ಮನೋರಾಜ್ಯನೇ ಮನೋಕಲ್ಪನೆ, ಕಲ್ಪನಾ ಲೋಕಕ್ಕೆ ಸಮಾನವಾದದ್ದು ಎಂಬುದಾಗಿ ತಿಳಿಯುತ್ತೆ. ಅವನು ಮನೋರಥ ಅಂದ್ರೆ ಅವನು ಬರೆದಿದ್ದ ಸಿದ್ಧಾಂತಿ ಮೇಲೆ, ಅವನು ಇವ ಆಮೇಲೆ ಹಾಕ್ತಾ ಇದ್ದಾನೆ. ತಸ್ಮಾತ್ 200ನೇ ಶ್ಲೋಕದಲ್ಲಿ ಮನೋರಥ ಕಲ್ಪಿತ ಅಂದ್ಬಿಟ್ಟಿದ್ದ ಅವನು. ಮನೋರಥ ಕಲ್ಪಿತ ನೀ ಹೇಳ್ತಾ ಇರೋದನ್ನ ಇವಾಗ ಇನ್ನು ಮನೋರಾಜ್ಯ ಮಾರಾಯ,
ಇನ್ನು ಮನೋರಥ ಕಣಯ್ಯ ನಂದಲ್ಲ ಅಂತ ಸಿದ್ಧಾಂತಿ ಅದೇ ದೋಷವನ್ನ ಅದೇ ಪದವನ್ನು ಅವನು ಬಳಸ್ತಾ ಇದ್ದಾರೆ. ಬರ್ಕೊಂಡ್ರ ಅಯ್ಯೋ ನೀನ್ ಹೇಳಿದ್ದಾದ ಇದೆಲ್ಲವೂ ಮನೋರಾಜ್ಯಕ್ಕೆ ಸಮಾನವೆಂಬುದಾಗಿ ತಿಳಿಯುತ್ತೇನೆ. ಮನೋರಾಜ್ಯ ಮನೋಕಲ್ಪನೆಗೆ ಅಂತ ಮಾಡ್ಕೊಳ್ಳಿ. ಹೋಗೋಣ. ನ ಪ್ರತ್ಯೇಮಿ ಯತಃ ಸಾಕ್ಷಾತ್ ಪ್ರತ್ಯಕ್ಷಂ ಜ್ಞಾನತಃ ಫಲಂ ಶ್ರುತಾದಪಿ ನ ಚೇದ್ವಾಕ್ಯಾತ್ ಜಾಯೇತ ಫಲವನ್ಮತಿಃ ಆಶಂಕೇತ ತದೈವೈತತ್ ತದೇತದ್ಭವತೋದಿತಂ. मनोराज्य समन्ये सर्वमेतद्वयोदितं न प्रत्येमि यतः साक्षात् ಅದಾಯ್ತಲ್ಲ, ज्ञानतः फलं ಮನೋರಾಜ್ಯ ಆಯ್ತು. ನ ಪ್ರತಿಮೆ ಎಲ್ಲ ಮನೋರಾಜ್ಯ ಅರ್ಥ ಪಡಿಸಿದೆ, ಬರ್ಕೊಂಡಿಲ್ವಾ? ಹ ಅವರು ಹಾಗೆ ಮಾಡಿದ್ದಾರೆ, ಶ್ಲೋಕ ಹಾಗೆ ಹೊಡ್ಕೋಬಾರ್ದು. ಶ್ರುತಾದಪಿ ನ ಚೇದ್ವಾಕ್ಯಾತ್ प्रत्येमि यतः साक्षात् प्रत्यक्षं ज्ञानतः फलं श्रुतात् अपि न चेत् वाक्यात् ज्ञाते ವಾಕ್ಯಾತ್ जायेत फलवत् मतिः आशंक्येत तदा एव ಫಲವತ್ತು ಅಲ್ಲ, ಫಲವನ್ಮತಿ ಒಂದೇ ಅದು. फलवन्मतिः आशंक्येत तदा एव एतत् भवत् ಯತ್ यत् ಏತತ್ ತದಾ ಏವ ಏತತ್ ಯತ್ ಏತತ್ एतत् भवतः ಭವತೋದಿತಂ. ಭವತಃ ಅಲ್ಲ ಕಣೋ, ಯಾಕೋ ಹಿಂಗೆ ಮಾಡ್ತೀರ? ಸರಿಯಾಗಿ ಮಾಡ್ರು, ಕಷ್ಟ ಆಗತ್ತೆ ಕಣೋ. ವಾರ್ಷಿಕ ಹಿಂಗೋ ಮಾಡ್ಬಿಟ್ಟು ಅರ್ಥ ಹೇಳಕ್ ಕಷ್ಟ ಆಗತ್ತೆ ಕಣ್ರು. ಸರಿಯಾಗಿ ಮಾಡ್ಬೇಕು. ಮುಂಚೆನೇ ವಾರ್ಷಿಕ ಅದು ಬಿಡಲ್ಲ ಅದು. ಅರ್ಥ ಹೇಳ ಅನ್ನೋ ಮುಂಚೆ ಹೇಳ. ವಾಕ್ಯಾತ್ ವಾಕ್ಯಾತ್ ಶ್ರುತಾದಪಿ ಶ್ರುತಾದಪಿ ವಾಕ್ಯ ಮಗ ವಾಕ್ಯ ಶ್ರುತಾದಪಿ ನಚೇತ್ ಫಲವನ್ಮತಿ ಜಾಯೇತ. ಅರ್ಥ ಆಯ್ತಾ? ವಾಕ್ಯ ಶ್ರುತಾದಪಿ ನಚೇತ್ ಫಲವನ್ಮತಿ ಜಾಯೇತ ಜ್ಞಾನತಃ ಪ್ರತ್ಯಕ್ಷಂ ಫಲಂ ಸಾಕ್ಷಾತ್ ಯತಃ ಅಲ್ಲ ಹೇಳಬೇಕು ಇಲ್ಲಿ ಜಾಯೇತ. ಜ್ಞಾನತಃ ಪ್ರತ್ಯಕ್ಷಂ ಫಲಂ ಸಾಕ್ಷಾತ್ ಗಮ್ಯತೆ ತತ್ ತತ್ರಾಪಿ ಭವತೋದಿತಂ ಆಶಂಕ್ಯೇತ ತದಾ ಏತತ್ ಸರ್ವಂ ನ ಪ್ರತ್ಯೇಮಿ. ತದೇವೈತತ್ ಯಥೋದಿತಂ ಭವತೋದಿತಂ. ಹೇಳಿ ವಾಕ್ಯದಿಂದ ವೇದಾಂತ ವಾಕ್ಯದಿಂದ ಅದು ಕೇಳಿದಾಗಲೂ ಶ್ರುತಾದಪಿ ಕೇಳಿದಾಗಲೂ ಕೂಡ ಫಲವನ್ಮತಿ ಫಲವುಳ್ಳದ್ದಾದ ಅರಿವು ನಶೇಜ್ಜಾಯೇತ ಉಂಟಾಗೋಲ್ಲ ಅಂತಂದ್ರೆ. ತತ್ವಮಸಿ ವಾಕ್ಯ ಕೇಳಿದ ಮೇಲೂ ಅಹಂ ಬ್ರಹ್ಮಾತ್ಮನ ವಾಕ್ಯಾರ್ಥ ಕೇಳಿದ ಮೇಲೂ ಅಯಮಾತ್ಮ ಬ್ರಹ್ಮ ಕೇಳಿದಾಗಲೂ ಫಲವುಳ್ಳದ್ದಾದ ಅಂದ್ರೆ ಸಂಸಾರರಹಿತವಾದ ಆತ್ಮಸ್ವರೂಪದ ಅರಿವು ಉಂಟಾಗೋಲ್ಲ ಅಂತ ಆಗಿದ್ರೆ, ಹಾಗೇನಾದ್ರೂ ಆಗೋದೇ ಇಲ್ಲ ಅಂತ ಆಗಿದ್ರೆ ಅವ ನೀನು ಹೇಳಿದ್ ಒಪ್ಕೊಳ್ಬೋದಾಗಿತ್ತು. ಆ ಅರಿವೇ ಆಗೋಲ್ಲ ಅಂತ ಆಗಿದ್ರೆ
ನಾನು ಜ್ಞಾನದಿಂದ ಆ ಫಲವು ಸಾಕ್ಷಾತ್ ಪ್ರತ್ಯಕ್ಷವಾಗಿ ಯಾವ ಕಾರಣದಿಂದ ಆಗಲಿಲ್ಲ ಅಂತ ಆಗುತ್ತೋ ಅವಾಗ ತದಾ ಭವತೋದಿತಂ ಸರ್ವಂ ಆಶಂಕೇತ ನೀನು ಹೇಳಿದ್ದೆಲ್ಲವನ್ನು ಸಂದೇಹ ಪಡಬಹುದಾಗಿತ್ತು. ಆದರೆ ತಥಾನ ಪ್ರತ್ಯೇಮಿ ನಾನು ಹಾಗೆ ತಿಳಿಯುತ್ತಲಿಲ್ಲ, ನಂಗೆ ಹಾಗೆ ಅನಿಸ್ತಾ ಇಲ್ಲ, ನಂಗೆ ಅರಿವು ಉಂಟಾಗತ್ತೆ ಅನಿಸ್ತಾ ಇದೆ. ಅರಿವು ಆಗದೇ ಇದ್ದಿದ್ರೆ ನೀನು ಹೇಳ್ದಂಗೆ ಹೇಳಿದ್ರು ಹೇಳ್ಬಹುದಾಗಿತ್ತು. ಯಾರಿಗೂ ಅಂಥ ಅರಿವು ಆಗೋದೇ ಇಲ್ಲ. ಯಾವ ಅರಿವೋ? ನಾನು ಪರಬ್ರಹ್ಮವಾಗಿದ್ದೀನಿ ಎಂಬ ಅರಿವು ಉಂಟಾಗೋದೇ ಇಲ್ಲ. ಅದು ಸುಳ್ಳು ಅಂತ ಆಗಿದ್ರೆ ಅವಾಗ ನೀನು ಹೇಳಿದ್ದನ್ನ ಸಂದೇಹ ಪಟ್ಟರು ಪಡಬಹುದಾಗಿತ್ತು. ಅಸ್ತುತ್ಯರ್ಥ, ಅರ್ಥವಾದ, ಬರೀ ಪ್ರಶಂಸಾವಾದ ಅಂತ ಅಂದು ಅನ್ಬಹುದಾಗಿತ್ತು. ಹಾಗಿಲ್ಲ. ನಾನು ಪ್ರತ್ಯಕ್ಷವಾಗಿ ಸಾಕ್ಷಾತ್ತಾಗಿ ಜ್ಞಾನಫಲ ಅನುಭವಿಸ್ತಾ ಇದ್ದೀನಿ. ಹಾಗಿದ್ದಾಗ ನನಗೆ ಇಲ್ಲಿ ಯಾವ ನಂಬಿಕೆ ಉಂಟಾಗ್ತಿಲ್ಲ. ಪ್ರತ್ಯೇಮಿನೇ ನಂಬ್ಕೊಳ್ಳೋದು. ನಾಹಂ ಪ್ರತ್ಯಯ, ನಾನು ನಂಬೋದಿಲ್ಲ ಅಂತ ಅರ್ಥ. ಬರ್ಕೊಳ್ಳಿ. ವಾಕ್ಯ ಶ್ರವಣ ಮಾಡಿದಾಗಲೂ ಕೂಡ, ವಾಕ್ಯ ಶ್ರವಣ ಮಾಡಿದರೂ ಕೂಡ ಮಕ್ಕಳೇ, ವಾಕ್ಯ ಶ್ರವಣ ಮಾಡಿದರೂ ಕೂಡ ಫಲವುಳ್ಳದ್ದಾದ ಜ್ಞಾನವು ಏನಪ್ಪ ಅಪ್ರತ್ಯೇಮಿ ಯಥಸಾಕ್ಷಾತ್ ಪ್ರತ್ಯಕ್ಷ ಜ್ಞಾನದ ಫಲಂ ಅದನ್ನ ಪೂರ್ವ ಪಕ್ಷಿ ಹೇಳಿರೋದು, ಇದನ್ನ ಸಿದ್ಧಾಂತ ಚಿತ್ರ ಕೊಡ್ತಿರೋದು ಅಂತ. ಹಾಗೆ ಅನ್ಕೋ ಇಲ್ಲ, ಹಾಗೆ ಆಗ್ಬೇಕು ಅಂತ ಏನಿಲ್ಲ. ನೀವು ನಾವು ಮಾಡ್ಬೋದು. ಅವರ ಜ್ಞಾನದಿಂದ ಸಾಕ್ಷಾತ್ತಾಗಿ ಫಲವಾಗುತ್ತೆ ನಾನು ತಿಳ್ಕೊಳ್ತಾ ಇಲ್ಲ ಸ್ವಾಮಿ, ನೀನು ಅಂತ ಇದ್ದೀರಾ ತತ್ವಮಸಿ ಅಹಂ ಬ್ರಹ್ಮಾತ್ಮಿ ಅಂತ, ಅದನ್ನ ನಂಗೆ ಏನು ಅರಿವು ಆಗ್ತಿಲ್ಲ ಅಂತ ಮಾಡ್ಕೊಂಡು ಅವಾಗ ಉತ್ತಾರ್ಧ ಹಾಗೆ ವಾಕ್ಯ ಶ್ರವಣ ಮಾಡಿದಾಗಲೂ ಫಲವುಳ್ಳದ್ದಾಗಿ ಉಂಟಾಗೋಲ್ಲ ಅಂತ ಆದ್ರೆ ಅವಾಗ ನೀನು ಹೇಳಿದ ಸಂದೇಹ ಪಟ್ಟರು ಪಡ್ಬೋದಾಗಿತ್ತು. ಹಾಗೆ ಮಾಡ್ಬೋದು. ಹಾಗೆ ಮಾಡೋಣ. ನಾನು ಒಂದ್ ಮಾಡ್ಕೊಂಡೆ ಅಷ್ಟಕ್ಕೂ ಸೇರಿಸಿ. ಫಲವುಳ್ಳದ್ದಾದ ಅರಿವು ಉಂಟಾಗುವುದೇ ಇಲ್ಲ ಎಂದಾದರೆ ಏಕೆಂದರೆ ನನಗೆ ಜ್ಞಾನದಿಂದ ಫಲವು ಸಾಕ್ಷಾತ್ತಾಗಿ ನಾನು ಅರಿಯುತ್ತಲಿಲ್ಲ ಅಂತ ಎಂದು ಹೇಳಿಕೊಂಡು, ಜ್ಞಾನದಿಂದ ಉಂಟಾದ ಫಲವನ್ನು ನಾನು ನೇರಾಗಿ ಅರಿಯುತ್ತಲಿಲ್ಲ, ನಾನು ನಂಬುತ್ತಿಲ್ಲ ಎಂದು ಹೇಳಿಕೊಂಡು ಹಾಗೆ ಆಗುವುದಾಗಿದ್ದರೆ ಆಗ ನೀನು ಹೇಳಿದ ಇದೆಲ್ಲವನ್ನು ನಂಬಿದರೂ ನಂಬಬಹುದಾಗಿತ್ತು, ಸಂದೇಹ ಪಡಬಹುದಾಗಿತ್ತು. ನೀನು ಹೇಳಿದ ಹಾಗೇನೆ ವೇದಾಂತ ವಾಕ್ಯ ಎಲ್ಲ ಅರ್ಥವಾಗೇ ಇರಬೇಕು ಕಣ, ಬರೀ ಬರೀ ಸ್ತುತಿ ಮಾಡ್ತಾ ಇರಬೇಕು ಒಂದು ಅನ್ಬಹುದಾಗಿತ್ತು. ನೀವು ಹೇಳಿದ ಹಾಗೆ ಈ ಎಲ್ಲ ವಾಕ್ಯವು ಎಲ್ಲವೂ ಅರ್ಥವಾದ ಎಂಬುದಾಗಿ ಸಂದೇಹ ಪಟ್ಟರೂ ಕೊಡಬಹುದಾಗಿತ್ತು. ಅರ್ಥವಾದ ಮಾತ್ರ ಬ್ರಾಕೆಟ್ ಹಾಕೊಳ್ಳಿ. ಆಯ್ತಾ? ಬಿಗಿಯಾಗಿದೆ ಕಣ್ರಿ ಶ್ಲೋಕಾರ್ಥ. ಒಂದು ವೇಳೆ ವಾಕ್ಯದಿಂದ ವಾಕ್ಯ ಶ್ರವಣ ಮಾಡಿದಾಗಲೂ ಫಲಸಹಿತವಾದಂತಹ ಒಂದು ಅರಿವು ಉಂಟಾಗುವುದೇ ಇಲ್ಲ ಎಂದಾಗಿದ್ದರೆ ಆಗ ನೀನು ಹೇಳಿದ್ದಾದದ್ದೆಲ್ಲವನ್ನು ಸಂದೇಹ ಪಟ್ಟರೂ ಪಡಬಹುದಾಗಿತ್ತು. ನೀನೇನು ಹೇಳಿದೆ? ಸ್ವಾಮಿ, ಜ್ಞಾನದಿಂದ ಸಾಕ್ಷಾತ್ತಾಗಿ ಆ ಫಲವನ್ನು ಪ್ರತ್ಯಕ್ಷವಾಗಿ ನಾನು ಅರಿಯುತ್ತಲಿಲ್ಲ ಅಂತಂದಿಲ್ಲ.
ಜ್ಞಾನತಃ ಜ್ಞಾನತಃ ಪ್ರತ್ಯಕ್ಷಂ ಫಲಂ ಸಾಕ್ಷಾತ್ ನ ಪ್ರತ್ಯೇಮಿ. ಜ್ಞಾನದಿಂದ ಪ್ರತ್ಯಕ್ಷವಾದ ಫಲವನ್ನ ನೇರಾಗಿ ನಾನು ಅರಿಯುತ್ತಲಿಲ್ಲ. ಯಾವ ಕಾರಣ ಅರಿಯುತ್ತಲಿಲ್ಲವೋ ಅದನ್ನು ಸರಿ ಹೇಳಿಲ್ಲ ಅಂತೆಲ್ಲ ಅದನ್ನ ಅನುಮಾನ ಪಟ್ಟು ಕೊಡ್ಬೋದಾಯ್ತು. ಹೌದು, ವಾಕ್ಯ ಹೇಳಿದಾಗ ಅರಿವೇ ಆಗೋಲ್ಲ ಅಂತ ಆಗಿದ್ರೆ ನೀನು ಹೇಳಿಗೆ ಅನುಮಾನ ಪಟ್ಟರು ಕೊಡ್ಬೋದಾಗಿತ್ತು. ಅದು ಹಾಗಿಲ್ಲ, ಅದು ಆಗ್ತಾ ಇದೆ, ಗೊತ್ತಾಗ್ತಿದೆ. ನಿತ್ಯ ಮುಕ್ತತ್ವ ವಿಜ್ಞಾನಂ ವಾಕ್ಯಾತ್ ಭವತಿ ನಾನ್ಯತಃ. ವಾಕ್ಯಾರ್ಥಸ್ಯಾಪಿ ವಿಜ್ಞಾನಂ ಪದಾರ್ಥ ಸ್ಮೃತಿಪೂರ್ವಕಂ ಅನ್ವಯ ವ್ಯತಿರೇಕಾಭ್ಯಾಂ ಪದಾರ್ಥ ಸ್ಮರ್ಯತೆ ಧ್ರುವಂ. ಏವಂ ನಿರ್ದುಃಖಮಾತ್ಮಾನಂ ಅಕ್ರಿಯಂ ಪ್ರತಿಪದ್ಯತೆ. ಎರಡು ನಿಷ್ಕ್ರಮಿಸಿದ ಶ್ಲೋಕ ಇದು. ನಿಷ್ಕ್ರಮಿಸಿದ ಎರಡು ಶ್ಲೋಕ ಬರುತ್ತೆ. ನಾನು ನಿತ್ಯ ಮುಕ್ತನಾಗಿದ್ದೀನಿ. ನಿತ್ಯ ಮುಕ್ತನೇನೋ ಎವರ್, ಯಾವಾಗ್ಲೂ ನಾನು ಮುಕ್ತನೇ. ಅಂದ್ರೆ ಬಾಂಡಿಂಗ್ ಬಂಧನ ಇಲ್ಲ ಅವನು ಎಂದೆಂದಿಗೂ. ನಿತ್ಯ ನಾನು ನಿತ್ಯ ಮುಕ್ತನಾಗಿದ್ದೀನಿ, ಎಂದೆಂದಿಗೂ ಮುಕ್ತನೇ ಆಗಿದ್ದೀನಿ ಎಂಬ ಅರಿವು ವಾಕ್ಯದಿಂದಲೇ ಆಗುತ್ತದೆ. ಆ ಇಂದಲೇ ವಚನದು ನಾ ಅನ್ಯತಃ. ಪ್ರತ್ಯಕ್ಷದಿಂದ ಆಗಲ್ಲ, ಅನುಮಾನದಿಂದ ಆಗಲ್ಲ, ಉಪಮಾನದಿಂದ ಆಗಲ್ಲ, ತರ್ಕದಿಂದಲೂ ಆಗಲ್ಲ, ಯಾವ ಕರ್ಮದಿಂದಲೂ ಆಗಲ್ಲ. ನಾನು ನಿತ್ಯ ಮುಕ್ತನಾಗಿದ್ದೀನಿ ಎಂಬುವಂತಹ ತಿಳುವಳಿಕೆ ಯಾವುದರಿಂದ ಆಗತ್ತೆ? ತತ್ವಮಸ್ಯಾದಿ ವಾಕ್ಯದಿಂದಲೇ ಆಗತ್ತೆ. ನ ಅನ್ಯತಃ, ಮತ್ತೊಂದು ಆಗೋದಿಲ್ಲ. ತತ್ವಮಸ್ಯಾದಿ ವಾಕ್ಯದಿಂದ ಅದು ಆಗದೆ ಹೋದ್ರೆ ಅದ್ಯಾತಕ್ಕೆ ಬರ್ಬೇಕು ಆ ವಾಕ್ಯ? ಕಣ್ಬಿಟ್ಟಾಗ್ಲೂ ರೂಪ ಕಾಣದೆ ಹೋದ್ರೆ ಕಣ್ಯಾತಕ್ಕೆ ಬೇಕು ಅವಾಗ ರೂಪ? ಇದಕ್ಕೆ ರೂಪ ಕಾಣೋದು ಕಣ್ಣಿಗೆ, ಕಣ್ಬಿಟ್ಟಾಗ್ಲೂ ರೂಪ ಕಾಣೋದು, ಕಣ್ಬಿಟ್ಟಾಗ್ಲೂ ರೂಪ ಕಾಣಲ್ಲ ಅಂದ್ರೆ ಕಣ್ಯಾತಕ್ಕೆ ಬೇಕು? ಅದೇ ಅಲ್ಲ. ಹಾಗೆ ನಿತ್ಯ ಮುಕ್ತನಾಗಿದ್ದೀನಿ ಎಂಬ ತಿಳುವಳಿಕೆಯು ವಾಕ್ಯದಿಂದಲೇ ಆಗುತ್ತದೆ ಹೊರತು ಮತ್ತೊಂದು ಆಗೋಲ್ಲ. ವಾಕ್ಯಾರ್ಥ ಜ್ಞಾನ ಹೆಂಗಾಗತ್ತೆ? ಆ ವಾಕ್ಯದಲ್ಲಿರುವ ಪದಗಳ ನೆನಪಿನಿಂದ ಆಗುತ್ತೆ. ವಾಕ್ಯದಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ 3-4 ಪದ ಇದ್ದರೆ ಆ ಪದ ಅರ್ಥ ಆಗಿರ್ಬೇಕು. ನಮ್ಗೆ ಯಾಕೆ ಫ್ರೆಂಚ್ ಭಾಷೆ ಅಥವಾ ಗುಜರಾತಿ ಭಾಷೆ ಅಥವಾ ಇನ್ಯಾವುದೋ ಲ್ಯಾಟಿನ್ನು ಯಾಕೆ ಅರ್ಥ ಆಗಲ್ಲ ಹೇಳಿ? ಆ ವಾಕ್ಯದ ಪದಗಳಿಗೆ ಅರ್ಥ ಆಗೋದಿಲ್ಲ. ಆ ವಾಕ್ಯದಲ್ಲಿರುವ ಪದಗಳಿಗೆ ಅರ್ಥ ಆಗಿದ್ರೆ ಆ ವಾಕ್ಯ ಅರ್ಥ ಆಗ್ತಿತ್ತು. ಇಂಗ್ಲೆಂಡ್ನವರಿಗೆ ಕನ್ನಡ ಹೇಳಿದ್ರೆ ಅರ್ಥ ಆಗಲ್ಲ. ಯಾಕೆ ಹೇಳಿ? ಆ ಕನ್ನಡ ವಾಕ್ಯದಲ್ಲಿರುವ ಪದಗಳ ಅರ್ಥ ಗೊತ್ತಿಲ್ಲ ಅವರಿಗೆ. ದನ ಕಾಯೋನು ಕುರಿ ಕಾಯ್ತಾ ಇದ್ದಾನೆ ಕೆರೆ ಮೇಲೆ ಇಂಗ್ಲಿಷ್ ಹೇಳಿದ್ರೆ ಏನ್ ಹೇಳ್ತೇನೆ? ದನ ಕಾಯೋನು ಕೆರೆ ಮೇಲೆ ಕುರಿ ಕಾಯ್ತಾ ಇದ್ದಾನೆ ಅಂತ ಆ ವಾಕ್ಯ ಕೇಳಿದೆ. ದನ ಕಾಯೋನು ಯಾರು ಗೊತ್ತಿಲ್ಲ, ಕುರಿ ಶಬ್ದಕ್ಕೆ ಅರ್ಥ ಆಗಿಲ್ಲ, ಕೆರೆ ಮೇಲೆ ಅರ್ಥ ಗೊತ್ತಿಲ್ಲ, ಕಾಯ್ತಾ ಇದ್ದಾನೆ ಅರ್ಥ ಗೊತ್ತಿಲ್ಲ. ಅದು ಹೆಂಗೆ ಅರ್ಥ ಆಗತ್ತೆ? ಅದು ಆ ಪದಗಳಿಗೆ ಅರ್ಥ ಆಗದೆ ಹೋದ್ರೆ ವಾಕ್ಯಕ್ಕೆ ಅರ್ಥ ಆಗತ್ತಾ? ಅಲ್ಲಿ ವಾಕ್ಯಾರ್ಥವಾಗುವಾಗ ವಾಕ್ಯದಲ್ಲಿರುವ ಪದಗಳಿಗೆ ಅರ್ಥ ಆಗಬೇಕು ಅಂತ ಇದ್ದಾರೆ. ಪದಾರ್ಥ ಸ್ಮೃತಿ ಪೂರ್ವಕ ವಾಕ್ಯಾರ್ಥ ಸ್ಯಾವಿಗಂ. ಪದಾರ್ಥಗಳ ನೆನಪು ತಂದ್ಕೋಬೇಕು, ನಿಮ್ಗೆ ಬರ್ಬೇಕು. ಅದು ನಾನು ಒಂದು ಅಕ್ರೋಟ್ ಅನ್ಕೊಳ್ಳೇನೆ, ನೀವು ಜ್ಞಾಪಕ ಆಗ್ಬೇಕು. ಅವಾಗ ಆ ಪದಕ್ಕೆ ಅರ್ಥ ಆಯ್ತು ಗೊತ್ತಾಗಿದೆ. ಏನು ಅಕ್ರೋಟ್ ಅಂತಪ್ಪ ಗುರು, ಅದಕ್ಕೇನು ಅರ್ಥ ಗೊತ್ತಾಗಿಲ್ಲಪ್ಪ ಅಂತಂದಾಗ ಆ ವಾಕ್ಯಕ್ಕೆ ಅರ್ಥವಾಗಲ್ಲ. ಯೂನಿವರ್ಸಲ್ ಇದು. ಹೌದು, ಇದು ವೇದಾಂತಕ್ಕೆ ಮಾತ್ರ ಅಲ್ಲ. ಶರಣ ಹೇಳ್ತಾರೆ ನೋಡಿ, ನಾನು ನಿತ್ಯ ಮುಕ್ತನಾಗಿದ್ದೀನಿ ಎಂಬ ತಿಳುವಳಿಕೆಯು ವಾಕ್ಯದಿಂದಲೇ ಆಗುತ್ತದೆ ಹೊರತು ಮತ್ತೊಂದಿಲ್ಲ ಆಗೋದಿಲ್ಲ. ವಾಕ್ಯಾರ್ಥ ಜ್ಞಾನವೂ ಕೂಡ ವಾಕ್ಯದಲ್ಲಿರುವ ಪದಗಳ ಅರ್ಥದ ನೆನಪಿನಿಂದ ಆಗತ್ತೆ. ಆಮೇಲೆ ಆ ನೆನಪು ಕೂಡ ಅನ್ವಯ ವ್ಯತಿರೇಕದಿಂದ ಆಗತ್ತೆ. ವಾಕ್ಯ ಅರ್ಥ ಇವಾಗ ಕುದುರೆ ನಿಂತಿದೆ, ಕುದುರೆ ಓಡಾಡ್ತಾ ಇದೆ,
ಕುದುರೆ ಮೇಯ್ತಾ ಇದೆ, ಕುದುರೆ ಕೂತ್ಕೊಂಡಿದೆ ಅಂತಂದಾಗ ಎಲ್ಲದರಲ್ಲೂ ಕುದುರೆ ಅನ್ವಯವಾಗ್ತಾ ಇದೆ. ನಿಂತ್ಕೊಂಡಿರೋದು ಓಡಾಡೋದಲ್ಲ, ಓಡಾಡೋದು ಮೇಯೋದಲ್ಲ. ಆಯಾ ಕ್ರಿಯೆ ಬೇರೆ ಬೇರೆ. ನಿಂತ್ಕೊಂಡಿರೋ ಕ್ರಿಯೆ, ಕೂತ್ಕೊಂಡಿರೋ ಕ್ರಿಯೆ, ಮೇಯ್ತಾ ಇರೋ ಕ್ರಿಯೆ ಅಥವಾ ಓಡ್ತಾ ಇರೋ ಕ್ರಿಯೆ ಅಂತಂದ್ರೆ ಅದು ಬೇರೆ ಬೇರೆ ಆಯ್ತು. ಅಲ್ಲೆಲ್ಲ ಕುದುರೆ ಅನ್ವಯ ಕಾಮನ್ ಆಗಿದೆ. ಹಾಗೆ ಅನ್ವಯ ವ್ಯತಿರೇಕ. ಹಾಗೆ ಆಮೇಲೆ ಕುದುರೆ, ಆಮೇಲೆ ಹಸು ನಿಂತಿದೆ, ಎಮ್ಮೆ ಓಡ್ತಾ ಇದೆ, ಆಮೇಲೆ ಜಿಂಕೆ ಬರ್ತಾ ಇದೆ ಅಂತಂದ್ರೆ ಅವಾಗ ಅಲ್ಲಿ ಕುದುರೆ ಪದ ವ್ಯತಿರೇಕ ಆಯ್ತು. ಕುದುರೆ ಪದ ಅದಕ್ಕೆ ಬರೋಲ್ಲ, ಬೇರೆ ಪದ ಆಯ್ತು. ಇವಾಗ ಆತ್ಮ ಇಲ್ಲಿ ಏನಿದೆ, ನಾನು ಅನ್ನೋ ಪದ ಅನ್ವಯವಾಗಿದೆ. ನಾನು ಕೂತ್ಕೊಂಡಾಗ್ಲೂ ನಾನು ನೋಡ್ತಾ ಇರೋವಾಗ್ಲೂ ನಾನು, ಯೋಚನೆ ಮಾಡುವಾಗ್ಲೂ ನಾನು, ತಿಳ್ಕೊಳ್ಳೋವಾಗ್ಲೂ ನಾನು, ಅಭಿಮಾನ ಪಟ್ಟಾಗ್ಲೂ ನಾನು, ಇದು ವಿಜಯ ಇದ್ದಾಗ್ಲೂ ನಾನು, ಇದೆಲ್ಲದೂ ನಾನಿದ್ದೀನಿ. ಆದ್ರೆ ಕೂತ್ಕೊಂಡಿರೋದು ಯೋಚನೆ ಮಾಡ್ತಿರಲ್ಲ, ನೋಡ್ತಾ ಇರೋದು ಕೂತ್ಕೊಂಡಿರಲ್ಲ, ನೋಡ್ತಾ ಇರೋದು ನಾನಲ್ಲ. ಹೀಗೆ ನಾನು ಅನ್ನೋದು ಕೂರೋದು, ಯೋಚನೆ ಮಾಡೋದು, ಇಂದ್ರಿಯ ವ್ಯಾಪಾರ ಎಲ್ಲದೂ ಬೇರೆ ಆಗಿದೆ. ಅದು ಎಲ್ಲದೂ ನಾನು ಸೇರ್ಕೊಂಡಿದ್ದೀನಿ. ನಾನು ಅನ್ವಯ. ಇವುಗಳು ಉಪಾಧಿಗಳು ವ್ಯತಿರೇಕ. ದೇಹ ಬೇರೆ, ಇಂದ್ರಿಯ ಬೇರೆ, ಮನಸ್ಸು ಬೇರೆ, ಬುದ್ಧಿ ಬೇರೆ, ಪ್ರಾಣ ಬೇರೆ. ನಾನು ಮಾತ್ರ ಎಲ್ಲದೂ ಸೇರ್ಕೊಂಡಿದ್ದೀನಿ. ಅವುಗಳು ಮಾತ್ರ ಒಂದು ಇನ್ನೊಂದಲ್ಲ, ಬಿಟ್ಟು ಹೋಗ್ತಾ ಇದೆ. ಅನ್ವಯ ವ್ಯತಿರೇಕ. ನಾನು ಅಂದ್ರೆ ಕಾಮನ್ ಆಗಿರೋದು ಬಿಡಿಸ್ಕೋಬೇಕು. ಯಾವ್ದು ಕಾಮನ್ನ ಅದನ್ನ ಬೇರೆ ಮಾಡ್ಕೋಬೇಕು. ಯಾವ್ದು ಬಿಟ್ಬಿಟ್ಟು ಹೋಗುತ್ತಾ ಇದೆಯೋ ಅದು ಬಿಟ್ಟು ಹಾಕ್ಬಿಡ್ಬೇಕು. ಅನ್ವಯ ವ್ಯತಿರೇಕ. ಅಮ್ಮಂಗೆ ಖುಷಿ ಆಗ್ತಾ ಇದೆ. ನಮ್ ಸುರೇಖಮ್ಮ ನಗ್ತಾ ಇದ್ದಾರೆ. ಚೆನ್ನಾಗ್ತಾ ಇದೆ ವಿಷಯ. ಅನ್ವಯ ವ್ಯತಿರೇಕದಿಂದ ಆ ತ್ವಂಪದದ ಅರ್ಥ, ತತ್ಪದದ ಅರ್ಥ. ತತ್ವಮಸಿಯಲ್ಲಿ ತತ್ಪದದ ಅನ್ವಯ, ತ್ವಂಪದದ ಅನ್ವಯ ಎಲ್ಲಿ ವ್ಯತಿರೇಕವಾಗತ್ತೆ. ಇದನ್ನೆಲ್ಲ ಅನ್ವಯ ವ್ಯತಿರೇಕಿಸಿದಂದು ಪದಾರ್ಥವನ್ನು ನೆನಪುವಾಗ ವಾಕ್ಯಾರ್ಥ ಜ್ಞಾನ ಆಗುತ್ತೆ. ಆ ಪದಾರ್ಥಗಳು ಅನ್ವಯ ವ್ಯತಿರೇಕದಿಂದ ಗೊತ್ತಾಗತ್ತೆ. ನಾನು ಅನ್ನೋದು ದೇಹವ, ಇಂದ್ರಿಯವ, ಮನಸ್ಸ ಅಂದ್ರೆ ಆ ತತ್ಪದ ಬಿಡೋಲ್ಲ. ತತ್ಪದಕ್ಕೆ ಪರೋಕ್ಷ ಅನಾತ್ಮ ಅಂದ್ರೆ ಆ ತ್ವಂಪದ ಬಿಡೋಲ್ಲ. ಅನ್ವಯ ವ್ಯತಿರೇಕದಿಂದ ಒಂದೇ ವಸ್ತುವನ್ನು ಹೇಳ್ತಾ ಇದೆ. ತತ್ವಂಪದಗಳು ಒಂದೇ ತತ್ವವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಆ ಪದ ಸ್ವರೂಪ ತತ್ಪದಕ್ಕೂ ಅರ್ಸಲ್ಲ, ತ್ವಂಪದಕ್ಕೂ ಅರ್ಸಲ್ಲ, ಎರಡರಿಂದಲೂ ಇಂಡಿಕೇಟ್ ಆಗಿದೆ. ಅದಕ್ಕೆ ಅವಾಕ್ಯ ಅರ್ಥ ಅದು ಗೊತ್ತಾಗುವ. ಹಾಗೆ ಅನ್ವಯ ವ್ಯತಿರೇಕಗಳಿಂದ, ಅನ್ವಯ ವ್ಯತಿರೇಕ ಅನ್ನೋ ಒಂದು ತರ್ಕ, ಅವನ ಯುಕ್ತಿ. ಅದರ ಪದಾರ್ಥಗಳು ನೆನಪಿಗೆ ಬರುತ್ತದೆ. ಬರ್ಕೊಳ್ಳಿ. ನಿತ್ಯ ಮುಕ್ತನಾಗಿದ್ದೀನಿ ಎಂಬ ತಿಳುವಳಿಕೆಯು ವಾಕ್ಯದಿಂದಲೇ ಆಗುತ್ತದೆ ಹೊರತು ಮತ್ತೊಂದರಿಂದಲ್ಲ. ನಾನು ನಿತ್ಯ ಮುಕ್ತನಾಗಿದ್ದೇನೆ ಎಂಬ ತಿಳುವಳಿಕೆಯು ಶ್ರುತಿವಾಕ್ಯದಿಂದಲೇ ಆಗುತ್ತದೆಯೇ ಹೊರತು ಮತ್ತೊಂದರಿಂದಲ್ಲ. ಮತ್ತೊಂದರಿಂದ ಬೇಕಾದ್ರೆ ಪ್ರತ್ಯಕ್ಷ, ಅನುಮಾನ, ಕ್ರಿಯೆ, ತರ್ಕ ಯಾವುದೊಂದು ಆಗಲ್ಲ ಬೇಕು. ವಾಕ್ಯಾರ್ಥದ ಜ್ಞಾನವೂ ಕೂಡ ವಾಕ್ಯದಲ್ಲಿರುವ ಪದಗಳ ಅರ್ಥವನ್ನು ನೆನಪಿಗೆ ತಂದುಕೊಳ್ಳುವುದರಿಂದ ಆಗುತ್ತದೆ. ವಾಕ್ಯಾರ್ಥ ಜ್ಞಾನವೂ ಕೂಡ ವಾಕ್ಯದಲ್ಲಿರುವ ಪದಗಳ ಅರ್ಥವನ್ನ ನೆನಪಿಗೆ ತಂದುಕೊಳ್ಳುವುದರಿಂದ ಆಗುತ್ತದೆ. ಜೋಶಿ ಏನ್ ಮಾಡಿದ್ದಾರೆ? ಹಾಗೆ ಮಾಡಿದಾರ. ಅಮ್ಮಂತಿಯ ಯಾವಾಗ ನಮ್ಮ ಲಕ್ಷ್ಮೀ ಹೋಲಿಲ್ಲ. ಸ್ವಲ್ಪ ವ್ಯತ್ಯಾಸ ಇತ್ತು. ಯಾಕೆ? ಪದಗಳ ಬಳಕೆ, ವಾಕ್ಯ ಮಾಡಿರೋ ರೀತಿನಲ್ಲಿ ವ್ಯತ್ಯಾಸ ಅಷ್ಟೇ. ಸಿಂಪಲ್ ಆಗಿದೆ ನಾನು ಹೇಳ್ತಾರ ಅರ್ಥ. ಹಾಗನ್ಸಲ್ವಾ ನಿಮ್ಗೆ? ಇದೆ. ಇಲ್ಲೂ ಹೆಚ್ಚಿನ ತೊಂದ್ರೆ ಅಂತ ಅನ್ನಿಸ್ಲಿಲ್ಲ ನಂಗೆ. ಇವ್ರು ಹೇಗ್ ಮಾಡಿದ್ದಾರೆ ಅಂದ್ರೆ, ಆತ್ಮನು ನಿತ್ಯ ಮುಕ್ತನೆಂಬುವ ಜ್ಞಾನವೂ ಸಹ ವೇದಾಂತ ವಾಕ್ಯದಿಂದಲೇ ಆಗುವುದು, ಬೇರೆಯ ಪ್ರಮಾಣದಿಂದ ಆಗುವುದಿಲ್ಲ. ಪದಾರ್ಥ ಸ್ಮರಣೆಯು ಮೊದಲು ಬಂದೇ ಅನಂತರ ವಾಕ್ಯಾರ್ಥದ ಜ್ಞಾನವಾಗಬೇಕು. ಏಕೆಂದರೆ ಪದಾರ್ಥ ಸ್ಮರಣೆ ಇದ್ದರೆ ವಾಕ್ಯಾರ್ಥ ಜ್ಞಾನ, ಅದಿಲ್ಲದಿದ್ದರೆ ವಾಕ್ಯಾರ್ಥ ಜ್ಞಾನವಿಲ್ಲ ಎಂಬ ಅನ್ವಯ ವ್ಯತಿರೇಕಗಳಿಂದ ಈ ರೀತಿಯಾಗಿ ಕಾರ್ಯಕಾರಣ ಭಾವ ನಿರ್ಣಯವಾಗುವುದು ಅಂತ ಹೇಳಿದರು. ಕಾರ್ಯಕಾರಣ ಭಾವ ಎಲ್ಲಿ ಯಾವ್ದಕ್ಕೆ ಬೇಕು?
ಅವ್ರು ಹೇಳಿರೋದು ಹೇಳಿದೆ. ಸರಿ, ಅನ್ವಯ ವ್ಯತಿರೇಕಗಳಿಂದ ಪದಾರ್ಥವು ಖಂಡಿತವಾಗಿ ನೆನಪಿಗೆ ಬರುತ್ತದೆ. ಆಗ್ಬರ್ಕೊಳ್ಳಿ. ಧ್ರುವಂ ಪದಾರ್ಥ ಸ್ಮರ್ಯತೆ. ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಅಂದ್ರೆ ಪದಗಳ ಅರ್ಥ ತಿಳಿದಿರೋದು ಕಾರಣ ವಾಕ್ಯದ ಅರ್ಥ ಆಗೋದು ಕಾರ್ಯ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ. ಆಗಲಿ. ಅನ್ವಯ ವ್ಯತಿರೇಕಗಳಿಂದ ಖಂಡಿತವಾಗಿ ಪದಾರ್ಥದ ಸ್ಮರಣೆ ಆಗುತ್ತದೆ. ಈ ರೀತಿಯಾಗಿ ಕ್ರಿಯಾ ಸಂಬಂಧವಿಲ್ಲದ ನಿರ್ದುಃಖನಾದ ಆತ್ಮನ್ನು ಕಂಡುಕೊಳ್ಳುತ್ತಾನೆ. ದಿಸ್ ಟೈಪ್. ಈ ರೀತಿಯಾಗಿ ದುಃಖವಿಲ್ಲದೆ ಇರುವ, ಯಾವ ಕ್ರಿಯೆಯೂ ಇಲ್ಲದ, ವ್ಯಾಪಾರವಿಲ್ಲದ, ಬದಲಾವಣೆ ಇಲ್ಲದ. ಹಲೋ ಮಾಸ್ಟರ್, ಮಾತಾಡಿ. ಆತ್ಮನನ್ನು ತಿಳಿಯುತ್ತಾನೆ. ಈ ರೀತಿ ತಿಳಿಯುತ್ತಾನೆ. ಇವಾಗ ಗಡಿಗೆ, ಕುಡಿಕೆ, ಮಡಿಕೆ ಅದು ವ್ಯತಿರೇಕ. ಗಡಿಗೆ ಕುಡಿಕೆ ಅಲ್ಲ, ಕುಡಿಕೆ ಮಡಿಕೆ ಅಲ್ಲ, ಮಡಿಕೆ ತಟ್ಟೆ ಅಲ್ಲ. ಅದು ಮಣ್ಣು ಅನ್ವಯ, ಕಾಮನ್. ಯಾವ್ದು ಕಾಮನ್ನೋ ಅದು ಅನ್ವಯ, ಯಾವ್ದು ಇಂಡಿವಿಜುವಲ್ ಅದು ವ್ಯತಿರೇಕ. ಆಭರಣ, ಬಳೆ, ಸರ, ಉಂಗುರ, ನೆಕ್ಲೇಸು ಅದೆಲ್ಲ ಬೇರೆ ಬೇರೆ, ಒಂದಿನ್ನೊಂದಲ್ಲ. ಚಿನ್ನ ಮಾತ್ರ ಎಲ್ಲದೂ ಕಾಮನ ಇದೆ. ಈ ಅವಸ್ಥಾತೆಯಲ್ಲಿ ಆತ್ಮ ಅನ್ವಯವಾಗಿದ್ದಾನೆ. ಅದು ಎಚ್ಚರ ಕನಸಲ್ಲ, ಕನಸಿ ಎಚ್ಚರ ಅಲ್ಲ, ಎಚ್ಚರ ಕನಸು ಇದೆಯಲ್ಲ. ಇಲ್ಲಿ ತಕ್ಕ ಸುಖ ದುಃಖಗಳಾಗಲಿ, ಉಪಾಧಿಗಳಾಗಲಿ, ಕಾಲದೇಶಗಳಾಗಲಿ ಎಲ್ಲ ಬಿಟ್ಬಿಟ್ಟು ಹೋಗುತ್ತೆ. ಅದು ಅದಕ್ಕೆ ಸೀಮಿತ, ಅಲ್ಲಲ್ಲಿಗೆ. ಕಾಲದೇಶಗಳು, ನಾಮರೂಪಗಳು, ಉಪಾಧಿಗಳು ಎಲ್ಲ ಆಯಾ ಅವಸ್ಥೆಗೆ ಸೀಮಿತ. ಆತ್ಮನು ಮಾತ್ರ ಇದೆಲ್ಲದಲ್ಲೂ ಇದ್ದಾನೆ, ಇದೆಲ್ಲೂ ಬಿಟ್ಟು ಇದ್ದಾನೆ. ಅದು ವಿಶೇಷ. ಯಾವುದು ಆತ್ಮನ ಬಿಟ್ಟಿಲ್ಲ, ಆತ್ಮ ಮಾತ್ರ ಯಾವುದಕ್ಕೂ ಸೇರ್ಕೊಂಡಿಲ್ಲ. ಎಲ್ಲವೂ ಆತ್ಮಲ್ಲೇ ಕಲ್ಪಿತವಾಗಿದೆ. ಆತ್ಮ ಇದೆಲ್ಲಕ್ಕಿಂತ ಮಿಗಿಲಾಗಿದ್ದಾನೆ, ಅತೀತನಾಗಿದ್ದಾನೆ. ಅದ್ಭುತ. ಇಂಥ ಅದ್ಭುತ ಕಂಡು ಹಿಡಿದ್ಬಿಟ್ಟು ನೋಡಿ ಶ್ರುತಿಗಳು, ನಮ್ಮ ಪೂರ್ವಿಕರು ಋಷಿಮುನಿಗಳು. ತಿಳ್ಕೊಳ್ರು ಇದನ್ನ, ಇದೇ ಕಂಡ್ರು ನಿಮ್ ಪರಮಾರ್ಥ. ನಿಮಗೂ ಗೊತ್ತಿಲ್ಲದೆ ನಾನು ಅಂತ ಇದನ್ನೇ ಕಂಡ್ರು. ನೀನ್ ಯಾವ್ದನ್ನೋ ನಾನು ಮೋಸ ಹೋಗ್ತಾ ಇದ್ದೀರಾ. ನಾನು ಈ ಸ್ವರೂಪವೇ, ನಿಮ್ ನಾನಾಗಿರೋದು ಇದೆ. ಗುರುಗಳೇ, ಇಲ್ಲಿ ಅನ್ವಯ ವ್ಯತಿರೇಕ ಹೇಗೆ ಅಂತ ಸ್ವಲ್ಪ ಇನ್ನೊಂದ್ಸತಿ ಹೇಳ್ದಲ್ಲಪ್ಪ. ಅನ್ವಯ ಅಂದ್ರೆ ಕಾಮನ್, ಎಲ್ಲದೂ ಸೇರ್ಕೊಂಡಿರೋದು ಅನ್ವಯ. ಅದಕ್ಕೆ ಸೀಮಿತ ಆಗೋದು ವ್ಯತಿರೇಕ. ಇವಾಗ ನೆಕ್ಲೇಸು ಬಳೆ ಅಲ್ಲ, ನೆಕ್ಲೇಸ್ ಮಾತ್ರ, ಬಳೆ ಮಾತ್ರ. ಬಳೆನ ಸರದಂಗೆ ಹಾಕೊಳಕ್ಕಾಗಲ್ಲ, ನೆಕ್ಲೇಸ್ ಅನ್ನ ಬಳೆ ಹಾಗೆ ಹಾಕೊಳಕ್ಕಾಗಲ್ಲ. ಈ ಕಾಂಟೆಕ್ಸ್ಟ್ ಅಲ್ಲಿ ಗುರುಗಳೇ, ಅರ್ಥ ಅನ್ವಯ, ವಾಕ್ಯದ ಅರ್ಥ ವ್ಯತಿರೇಕ. ಇದು ಲೋಕದಲ್ಲಿ ಗೊತ್ತಿರುವಂತ ಅಲ್ಲ, ತತ್ಶಬ್ದ ತ್ವಂಪದಕ್ಕೆ ಲೋಕದಲ್ಲಿ ಒಂದು ಅರ್ಥ ಗೊತ್ತಿದೆ. ತತ್ಶಬ್ದಕ್ಕೆ ಪರೋಕ್ಷ ಅರ್ಥ ಗೊತ್ತಿದೆ. ತ್ವಂಪದಕ್ಕೆ ಸಂಸಾರಿ ಅಂತ ಅರ್ಥ ಮಾಡ್ಕೊಂಡಿದೀವಿ. ಇದು ವ್ಯತಿರೇಕ ಮಾಡ್ಕೋಬೇಕು. ಇದೆರಡರಲ್ಲೂ ಕಾಮನ್ ಆಗಿದೆ. ಆತ್ಮನೇ ಅಲ್ಲ, ಆತ್ಮನು ಎಲ್ಲರೂ ಸೇರ್ಕೊಂಡಿದೆ. ಆತ್ಮನು ತ್ವಂಪದ ಲಕ್ಷಿತನಾಗಿದ್ದಾನೆ, ತ್ವಂಪದಾತ್ಮಕವಾಗಿದೆ, ತ್ವಂಪದ ಮೀರಿಯೂ ಇದ್ದಾನೆ. ತತ್ಪದ ಅರ್ಥವಾಗಿರ್ತಕ್ಕಂಥ ಅಪರಿಚ್ಛಿನ್ನವಾಗಿದ್ದಾನೆ, ಪರೋಕ್ಷತ್ವವನ್ನು ಮೀರಿದ್ದಾನೆ. ಪರೋಕ್ಷತ್ವ ಅದರ ಇದು ವಾಚ್ಯಾರ್ಥ, ವಾಚ್ಯಾರ್ಥ ಅಲ್ಲ. ಇದು ಲಕ್ಷ್ಯಾರ್ಥ. ತತ್ಪದಿಂದ ಲಕ್ಷ್ಯಾರ್ಥ ಯಾವುದು? ಅನಂತ, ಅಪರಿಚ್ಛಿನ್ನ, ಅಸಂಸಾರಿ ಅನ್ನೋದು ಲಕ್ಷ್ಯಾರ್ಥ. ಅದು ಆತ್ಮದ ಅರ್ಥ. ಯಾರೋ ಮಾತಾಡ್ತಾ ಇದ್ದಾರೆ ನಿಮ್ಮ ಇದರಲ್ಲಿ. ಹೀಗೆ ಆತ್ಮನೆಂಬುವ ಆತನು ಎಲ್ಲದರಲ್ಲೂ ಸೇರ್ಕೊಂಡಿದ್ದಾನೆ, ಕಾಮನ ಇದ್ದಾನೆ. ಈ ಅವಸ್ಥೆಗಳಾಗಲಿ, ಈ ನಾಮರೂಪಗಳಾಗಲಿ, ಕಾಲದೇಶಗಳಾಗಲಿ, ದೇಹೇಂದ್ರಿಯಗಳಾಗಲಿ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೆ. ಅದು ವ್ಯತಿರೇಕ. ಯಾವುದು ಬಿಟ್ಟು ಹೋಗುತ್ತೋ ಅದು ನಾನಲ್ಲ, ಯಾವುದು ಅದಷ್ಟಕ್ಕೆ ಪರಿಚ್ಛಿನ್ನವೋ ಅದು ನಾನಲ್ಲ, ಯಾವುದು ಕಾಮನ್ ಆಗಿರ್ತಕ್ಕಂಥ ಅದು ನಾನು. ಕಾಮನ್ ಫ್ಯಾಕ್ಟ್ ತೆಗಿಬೇಕು. ನೀವು ತಾಮ್ರದ ಅಂಗಡಿಲಿ ಪಂಚಪಾತ್ರೆ ಇದೆ, ಚೊಂಬಿದೆ, ತಟ್ಟೆ ಇದೆ, ಕೊಡ ಇದೆ, ಹಂಡೆ ಇದೆ. ನೀವು ಹೋಗ್ಬಿಟ್ಟು ತಾಮ್ರ ಕೊಡಿ ಅಂದ್ರೆ ಏನ್ ಕೊಡ್ತಾನೆ ಅವನು? ತಾಮ್ರ ಕೊಡ್ರೆ ಹೆಂಗೆ ಅಂದ್ರೆ ನಮಗೆ ಎಲ್ಲದೂ ತಾಮ್ರನೇ ಅಂತಾನೆ.
ಹಂಗಲ್ಲಪ್ಪ ನಂಗೆ ತಾಮ್ರ ಮಾತ್ರ ಕೊಡು ಹಂಗಾಗಲ್ಲ ಸ್ವಾಮಿ. ನೀವು ಕೊಡ ತಗೋಬೇಕು, ಇಲ್ಲ ಚೊಂಬ್ ತಗೋಬೇಕು, ಇಲ್ಲ ತಟ್ಟೆ ತಗೋಬೇಕೆ ಹೊರತು ಬರೀ ತಾಮ್ರ ಕೊಡೋಕ್ ಬರೋಲ್ಲ ಅಂತಾನೆ. ಅದು ಕಾಮನ್ ಆಗಿರೋ ತಾಮ್ರ. ಚೊಂಬು, ತಟ್ಟೆ, ಪಂಚಪಾತ್ರೆ, ಕೊಡ, ಹಂಡೆ ಎಲ್ಲ ವ್ಯತಿರೇಕ, ಅದಕ್ಕೆ ಸೀಮಿತ, ಅದು ಲಿಮಿಟೆಡ್. ತಾಮ್ರ ಮತ್ತೆ ಎಲ್ಲ ಇಲ್ಲಿ ಆತ್ಮನು ಎಲ್ಲ ಉಪಾಧಿಗಳನ್ನು ಸೇರ್ಕೊಂಡಿದ್ದಾನೆ. ಅದು ಆತ್ಮನ ಮಾತ್ರ ಯಾವ ಉಪಾಧಿ ಹಂಗೂ ಇಲ್ಲ, ಎಲ್ಲವನ್ನು ಮೀರಿದ್ದಾರೆ. ಯಾವ ಉಪಾಧಿ ಆತ್ಮನ ಅಲ್ಲ. ಇವರು ನಾಗರಾಜ್ ಗುರುಗಳೇ, ಈ ತತ್ವಮಸಿ ವಾಕ್ಯದ ಅನ್ವಯ ವ್ಯತಿರೇಕದ ಸ್ವಲ್ಪ ವಿವರಿಸಿ ಗುರುಗಳೇ. ಅಲ್ಲ ಇದು ಅದೇ ನೀವು ಕೊಟ್ಟಿದ್ದ ಉದಾಹರಣೆನಲ್ಲಿ ಆಗುತ್ತೆ. ಚಿನ್ನದ ಆಭರಣ, ಮಡಕೆ ಕುಡಿಕೆದಲ್ಲಿ ಮಣ್ಣು. ಅಲ್ಲ ತೊಂಪದ ನೋಡಿ, ತೊಂಪದ ಅಂದ್ರೆ ತೊಂಬಂದ್ರೆ ಏನೋ ಅಹಂ ಅಂತ ಅರ್ಥ. ಗುರುಗಳು ತೊಂಬಂತಿದ್ದಾರೆ, ಶಾಸ್ತ್ರ ತೊಂಬಂತಿದೆ. ನಾವು ಅದನ್ನ ಹೇಗೆ ತಗೋಬೇಕು? ನಾನು ತಗೋಬೇಕು. ನಾನು ಅನ್ನೋದು ಅನ್ವಯ ವ್ಯತಿರೇಕ ನೋಡ್ಕೊಳ್ಳಿ. ನಾನು ಅನ್ನೋದು 3 ಅವಸ್ಥೆಯಲ್ಲೂ ಸೇರ್ಕೊಂಡಿದ್ದೀನಿ. ನಾನು ಅನ್ನೋದು ದೇಹೇಂದ್ರಿಯ ಮನೋಬುದ್ಧಿ ಎಲ್ಲ ಸೇರ್ಕೊಂಡಿದ್ದೀನಿ. ನಾನು ಬಿಟ್ಟು ಯಾವುದೂ ಇಲ್ಲ. ನಾನು ಮಾತ್ರ ಅದೆಲ್ಲವನ್ನು ಬಿಟ್ಟಿದ್ದೀನಿ. ಹಾಗೆ ಅದೇ ತತ್ಶಬ್ದಕ್ಕೂ ಅರ್ಥ. ತತ್ಶಬ್ದಕ್ಕೆ ಇನ್ನೊಂದು ಅರ್ಥ ಏನಿಲ್ಲ, ಬೇರೆ ಅಲ್ಲ. ಹಾಗೆ ಅದ್ವಯ. ದೇಹವು ನಾನು ಇಟ್ಕೊಂಡೇ ತೋರುತ್ತೆ, ಇಂದ್ರಿಯವು, ಮನಸ್ಸು, ಬುದ್ಧಿ. ಅದೇ ದೇಹ ಇಂದ್ರಿಯ ಅಲ್ಲ, ಇಂದ್ರಿಯ ದೇಹ ಅಲ್ಲ, ಮನಸ್ಸು ದೇಹೇಂದ್ರಿಯ ಅಲ್ಲ, ಬುದ್ಧಿ ದೇಹೇಂದ್ರಿಯ ಮನಸ್ಸಲ್ಲ, ಒಂದಿನ್ನೊಂದಲ್ಲ. ಅದೇ ಆತ್ಮನ ಮಾತ್ರ ಎಲ್ಲವೂ ಹೌದು, ಯಾವುದೂ ಅಲ್ಲ, ಎಲ್ಲವೂ ಹೌದು. ಮಡಕೆ ಕುಡಿಕೆಗೆ ಸಮ. ನೋಡಿ, ನಾವು ಯು ಆರ್ ಪರ್ಫೆಕ್ಟ್ಲಿ ರಿಯಲೈಸ್ಡ್. ತ್ವಂಪದ ತತ್ವದಲ್ಲಿ ಕಾಮನ್ ಏನಿದೆ ಅದು ಅನ್ವಯ. ಇದ್ರಲ್ಲಿದ್ದಿದ್ದು ಅದ್ರಲ್ಲಿಲ್ದೆ, ಅದ್ರಲ್ಲಿಲ್ದಿದ್ದು ಇದ್ರಲ್ಲಿಲ್ದೆ ಇರೋದು ವ್ಯತಿರೇಕ. ಹೌದು. ಹಾಗೇನೆ ಬರೀ ವಾಕ್ಯ ಮತ್ತೆ ಪದ ಮತ್ತೆ ವಾಕ್ಯಾರ್ಥ ತಗೊಂಡಾಗ್ಲೂ ಪದಕ್ಕೆ ಅರ್ಥ ನೀವ್ ಬೇರೆ ಬೇರೆ ವಾಕ್ಯದ ಹಾಕಿದಾಗ ಬೇರೆ ಬೇರೆ ಅರ್ಥ ಬರುತ್ತೆ. ಆದ್ರೆ ಪದಗಳ ಅರ್ಥ ಮಾತ್ರ ಅದೇ ಇರುತ್ತೆ. ವಾಚ್ಯಾರ್ಥ ಇದೆ, ಪದಗಳ ವಾಚ್ಯಾರ್ಥ ಅದು ಅನ್ವಯ ಇಲ್ಲ. 2 ಪದಗಳಿಂದ ಲಕ್ಷಿತವಾದ ಒಂದು ತತ್ವ ಇದೆಯಲ್ಲ, ಅದು ಎಲ್ಲದಲ್ಲೂ ಅನ್ವಯವಾಗಿದೆ. ಅಲ್ಲ, ತತ್ವಮಸಿ ಅಲ್ಲ, ಬರೀ ಆರ್ಡಿನರಿ ಪದ ವಾಕ್ಯ ತಗೊಂಡಾಗ್ಲೂ ಕೂಡ ಈಗ ಒಂದು ಪದ ಬೇರೆ ವಾಕ್ಯದಲ್ಲಿ ಬಳಸಿದಾಗ್ಲೂ ಅದೇ ಅರ್ಥ ಇರುತ್ತೆ. ಆದ್ರೆ ವಾಕ್ಯದ ಒಂದು ಕನ್ಸ್ಟ್ರಕ್ಷನ್ ಅಂದ್ರೆ ರಚನೆಯಿಂದ ಮೀನಿಂಗ್ ಬೇರೆ ಆಗತ್ತೆ. ಅದರಿಂದ ವಾಕ್ಯಾರ್ಥ ವ್ಯತಿರೇಕ, ಪದದ ಅರ್ಥ ಅನ್ವಯ. ಅದು ಶ್ಲೋಕ ಇದೆ, ಸಾಮಾನ್ಯಂಭಿ ಪದಂ ಬ್ರೂತೆ ವಿಶೇಷೋ ವಾಕ್ಯಕರ್ತೃಕ ಅಂತ. ಯಾವಾಗ್ಲೂ ಪದ ಸಾಮಾನ್ಯ ಅರ್ಥ ಹೇಳುತ್ತೆ, ವಿಶೇಷ ಅರ್ಥ ವಾಕ್ಯದಿಂದ ಬರುತ್ತೆ. ಸೊ ವಿಶೇಷವಾದದ್ದು ವ್ಯತಿರೇಕ, ಸಾಮಾನ್ಯವಾದ ಪದದ ಅರ್ಥ ಅನ್ವಯ. ಪೆನ್ನು ಅನ್ನೋ ಸಾಮಾನ್ಯ ಅರ್ಥವಾದರೂ ವಿಶೇಷ ಅರ್ಥ ಏನು? ಪೆನ್ ಕೊಡು ಅನ್ನುವಾಗ, ಪೆನ್ನನ್ನು ಇಡು ಅನ್ನುವಾಗ, ಪೆನ್ನನ್ನು ನೋಡು ಅನ್ನುವಾಗ ಪೆನ್ನನ್ನು ಆಗತ್ತೆ. ಪೆನ್ನಿನಿಂದ ಬರಿ, ಪೆನ್ನಿನಿಂದ ಅಂದಾಗ ಅದು ಬರೆಯೋಕೆ ಸಾಧನ ಆಯ್ತು. ಪೆನ್ನನ್ನು ನೋಡುವಾಗ ನೋಡೋಕೆ ಕರ್ಮ ಆಯ್ತು. ಅದು ಪೆನ್ನಿಗೆ ಅದು ಇದು ರೀಫಿಲ್ ಹಾಕು ಅಂತಂದ್ರೆ ಅದು ಸಂಬಂಧ ಆಗತ್ತೆ. ಪೆನ್ನಿನಲ್ಲಿ ಈ ದೋಷ ಇದೆ ಅಂದ್ರೆ ಅಧಿಕರಣವಾಯ್ತು. ಒಂದೊಂದು ವಿಭಕ್ತಿನ ಬೇರೆ ಬೇರೆ ಅರ್ಥ ಆಗುತ್ತೆ. ಪೆನ್ ಕಾಮನ್ ಆಗಿರುತ್ತೆ. ತಮ್ಮಿಂದ ಲಕ್ಷಿತವಾಗಿ ವಸ್ತು ಅದೇ ಕೂಟಸ್ಥ ಆತ್ಮನೇ ತುಂಬಿಸಿದ ಅರ್ಥ. ನಾವು ಅನ್ಕೊಂಡ್ರೆ ನಾನು ಅರ್ಥ ಅದಲ್ಲ. ನಾವು ಅಂದ್ಕೊಂಡ್ರೆ ತಪ್ಪರ್ಥವನ್ನು ನಾನು ಅಂದ್ಕೊಂಡಿದೀವಿ. ತಪ್ಪಾದ ನಾವು ಬಿಟ್ಕೊಂಡು ನಿಜವಾದ ತಾನಾದ ಅದನ್ನು ನಾನು ಅಂತ ರಕ್ಷಿಸ್ತಾ ಇದ್ದಾರೆ. ಅದು ನಾನಲ್ಲ, ಅದು ತಾನು ತಂದಿದ್ದು ನಾನು ಇಟ್ಕೊಂಡು, ನಾನೇ ಇಲ್ಲ ಅಂದ್ರೆ ತಾನು ಅಲ್ಲ. ನಾನಾದದೊಂದಿದ್ದೆ ಅದಕ್ಕೆ ನಾನು ತಡಿಕೆಯಾಗಿ ತಾನು ತುಂಬಿರುತ್ತೆ. ಸದೇವೇತ್ಯಾದಿ ವಾಕ್ಯೇ ಪ್ರಮಾಸ್ಫುಟತರಾ ಭವೇತ್. ದಶಮಸ್ತಮಸಿ ಯಸ್ಮಾದಿಥೈವಂ ಪ್ರತ್ಯಗಾತ್ಮನಿ. ಆಹಾ, ಬಹಳ ಮುಖ್ಯ ಶ್ಲೋಕಮ ಇದು. ಸದೇವ ತ್ವಮಸಿ, ಸತ್ತೇ ನೀನಾಗಿರುವೆ ಎಂಬ ವಾಕ್ಯದಿಂದ ಸ್ಫುಟತರ ಪ್ರಮಾದ, ಸ್ಪಷ್ಟ
ಸ್ಪಷ್ಟವಾದ ಅರಿವಾಗುತ್ತೆ. ಯಾರಿಗೆ? ಅಧಿಕಾರಿಗೆ. ಅಧಿಕಾರ ಇರಬೇಕು. ಅಧಿಕಾರಿಣಿ ಪ್ರಮಿತಿ ಜನಕೋ ವೇದ ಅಂತ ಯಾರ್ದು ವಾಕ್ಯ? ಶಬರಸ್ವಾಮಿ. ಶಬರಸ್ವಾಮಿ ವೇದ ಅಧಿಕಾರಿ ಹಿಡಿಯೋದೇ ಅರಿವನ್ನುಂಟು ಮಾಡಲ್ಲ. ಅಧಿಕಾರಿಣಿ ಪ್ರಮಿತಿ ಜನಕೋ ವೇದ ಅಂತ ಹೇಳಿದ್ದಾರೆ. ಅಧಿಕಾರಿಯಲ್ಲಿಯೇ ಅರಿವನ್ನುಂಟು ಮಾಡೋದು. ಅಯೋಗ್ಯನಾಗಿ ಸಂಸ್ಕೃತವೂ ಗೊತ್ತಿಲ್ಲ, ಪ್ರಕರಣವೂ ಗೊತ್ತಿಲ್ಲ, ಶ್ರುತಿಲಿಂಗ ವಾಕ್ಯ ಪ್ರಕರಣ ಗೊತ್ತಿಲ್ಲ ಅಂದ್ರೆ ಅವನಿಗೆ ಏನು ಅರಿವಾಗಲ್ಲ. ಹಾಗೆ ಸತ್ತೇ ನೀನಾಗಿರುವೆ ಎಂಬುದಾಗಿ ಶ್ರುತಿ ಹೇಳುತ್ತಿದ್ದಾಗ ಉತ್ತಮ ಅಧಿಕಾರಿಯಾದವನು ಹೌದು ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯು ಆರ್ ಟೆಲಿಂಗ್ ಪರ್ಫೆಕ್ಟ್ಲಿ ಕರೆಕ್ಟ್. ಶ್ರುತಿಗೆ ಅದು ಇದು ಮಾಡ್ತಾನೆ. ಏನ್ ಮಾಡ್ತಾನೆ? ಶ್ರುತಿಗೆ ಇದು ಸೀಲ್ ಹೊಡಿತಾನೆ. ಹೌದು ನೀ ಹೇಳಿ ಕರೆಕ್ಟ್ ಅಂತ ಜಸ್ಟಿಫೈ ಮಾಡ್ತಾನೆ. ನೀನ್ ಹೇಳಿ ಸರಿ ಕರೆಕ್ಟ್ ಶ್ರುತಿ, ಹೌದು ನಾನು ಸತ್ಯ ಆಗಿದ್ದೀನಿ ಅಂತ ಅನ್ಕೊಳ್ತಾನೆ ಉತ್ತಮ ಅಧಿಕಾರಿ. ನಿಚಿಕೇತನಂತ ಹೋಗ್ಬಿಟ್ಟು ಸದೇವ ತ್ವಮಸಿಯಿಂದ ಕರೆಕ್ಟ್ ಅಟಲಿ ಪರ್ಫೆಕ್ಟ್ ಹೌ ಸದ್ಬ್ರಹ್ಮಾಹಂ ಅಸ್ಮಿ ತಂದೆ ಅಂತಾನೆ ಅವನು. ಆ ಸತ್ತುನೇ ಇರುವ ಕಡೆನೇ ಹೇಳಿ ಅರಿವು ಇರುವು ಎರಡಲ್ಲ. ಅದು ರೂಪಾಯಿ ಎರಡು ಮಖ ಇದ್ದಾಗೆ. ಇರುವನ್ನೇ ಇರುವ ಅರಿವು, ಅರಿವಿನೇ ಇರುವು. ಇರುವ ಅರಿವು ಬಿಟ್ಟಿಲ್ಲ, ಒಂದ್ ಬಿಟ್ಟು ಒಂದಿಲ್ಲ. ಅದು ಬೆಂಕಿಯ ಬಿಸಿ, ಬೆಂಕಿ ಬಿಟ್ಟಿಲ್ಲ, ಬೆಂಕಿಯ ಬಿಸಿದ್ದೀವಿ. ಇರುವಿನ ಅರಿವು, ಅರಿವು ಸತ್ತೇ ನೀನಾಗಿರುವೆ ಎಂಬ ಇದೇ ಮೊದಲಾದ ವಾಕ್ಯದಿಂದ ಸ್ಫುಟ ತರ ಅಂತ ಇದ್ದಾರೆ. ಸ್ಫುಟ ತರ ಸ್ಪಷ್ಟತರವಾದಂತಹ ಅರಿವು ಉಂಟಾಗತ್ತೆ. ಯಾವುದರಂತೆ? ಯಥಾ ದಶಮಸ್ತ್ವಮಸಿ. 10 ಜನ ಮಂಕರು ಇದ್ರು. ಅವರು ನದಿ ದಾಟಿದ್ರು. ದಾಟಿದ ಮೇಲೆ ಆಟಾಡ್ಕೊಂಡ್ರು. ರೇ ನಾವು 10 ಜನ ಬಂದಿದೀವಿ, 10 ಜನ ಇದೀವಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ನಿಂತ್ಕೊಂಡು ಎಣಿಸ್ತಾ ಇದ್ದಾರೆ. ಪ್ರತಿಯೊಬ್ರು ತಮ್ಮನ್ ಬಿಟ್ಟು ಎಣಿಸ್ತಾ ಇದ್ದಾರೆ. ಅಯ್ಯೋ 9 ಜನ ಬಿಟ್ಟಲ್ಲ, ಎಲ್ಲ ಒಬ್ಬೊಬ್ರಿಗೆ ಹೋಗ್ಬಿಟ್ಟ, ಯಾರೊಬ್ರಿಗೆ ಹೋಗ್ಬಿಟ್ಟ ಅಂತ ಹೇಳ್ತಾ ಇದ್ರು. ಒಬ್ಬ ದಾರಿ ಹೋಗಪ್ಪ, ಯಾಕಪ್ಪ ಏನಾಯ್ತು ನಿಮಗೆ, ಏನ್ ತಲೆ ಕಟ್ಸ್ಕೊಂಡು ಒದ್ದಾಡ್ತಾ ಇದ್ದೀರಾ? ಏನು ಸ್ವಾಮಿ ನಾವು 10 ಜನ ಬಂದಿದ್ವಿ, 9 ಜನ ಇದ್ದೀವಿ ಅಂತ. ಎಲ್ಲಿ ನಿಂತ್ಕೊಂಡು ನೋಡೋಣ ಅನ್ನಂತೆ. ಇಲ್ಲ ನಿಂತ್ಕೊಂಡು 1 2 3 4 5 6 7 8 9 10 ಇವರೇ 10ನೇವನು ಹಿಡ್ಕೊಂಡಿವ ನಾನು. ಆ ಪ್ರತಿಯೊಬ್ಬರು ಏನ್ ಮಾಡ್ಬಿಟ್ರು, ತಮ್ಮನ್ ಬಿಟ್ಟು ಎಣಿಸ್ಬಿಟ್ಟಿದ್ದಾರೆ. ಹಾಗಾಗಿ ಯಾರಿಗೂ 10 ಜನ ಸಿಕ್ಕಿಲ್ಲ. ಹಾಗ ಇಲ್ಲಿ ತನ್ನನ್ ಬಿಟ್ಟು ಪ್ರಪಂಚ ನೋಡ್ತಾ ಇದ್ದಾನೆ, ತನ್ನನ್ನು ನೋಡ್ಕೊಳ್ತಾನೇ ಇಲ್ಲ. ತನ್ನನ್ನು ಬಿಟ್ಟು ಪ್ರಪಂಚ ನೋಡಿ ನಾನೇ ಕಾದು ಹೋಗ್ಬಿಟ್ಟೆ. ಈ ಪ್ರಪಂಚದ ಈ ಮುಸಾಫರಿ ಹಚ್ಕೊಂಡ್ಬಿಟ್ಟು ನಮ್ಮ ಸ್ವಾಮಿ ತಮಾಷೆ ಮಾಡ್ತಿದ್ರು. ಖಗೋಳ ನೋಡ್ತಾ ಭೂಗೋಳ ಬರ್ಸ್ಬಿಟ್ರು ಅಂತ. ಒಬ್ಬ ನಕ್ಷತ್ರ ಖಗೋಳ ಹೋಗ್ತಾ ಇದ್ದಂತೆ. ಹೋಗ್ತಾ ಇದ್ದು ಗುಂಡಿ ಬಿದ್ಬಿಟ್ಟ. ಏನು ಗುಂಡಿ ಬಿದ್ಬಿಟ್ರಲ್ಲ ಅಂತ. ನಕ್ಷತ್ರ ನೋಡ್ಕೊಂಡು ಹೋಗ್ತಾ ಇದ್ದೆ, ಯಾವ್ಯಾವ ನಕ್ಷತ್ರ ಎಲ್ಲಿದೆ ಅಂತ ಗೊತ್ತಾಯ್ತು. ಗುಂಡಿ ಖಗೋಳ ನೋಡ್ತಾ ಭೂಗೋಳ ಮರ್ಸ್ಬಿಟ್ರು ನೀವು ಅಂತ. ಹಾಗೆ ಅನಾತ್ಮನಲ್ಲಿ ಮುಳುಗಿ ಆತ್ಮನ್ನೇ ಮರ್ಸ್ಕೊಂಡ್ಬಿಟ್ಟಿದೀವಿ ನಾವು. ಚೆನ್ನಾಗಿ ಹೇಳಿದಾರೆ. ದಶಮಸ್ತ್ವಮಸಿ, ನೀನೇ 10th ಮ್ಯಾನ್, 10ನೇವ ನೀನಾಗಿದ್ದೀಯಾ ಎಂಬ ಜಾಗದಲ್ಲಿ ಯಾವ್ರಿಗೆ ಅರಿವಾಗದೆ? ಇದ್ದ ಅರಿವೇ ಅದು, ತಾನು ಆಗಿರೋದೆ. ಹೊಸದಾಗ 10ನೇವನು ಆಗ್ಲಿಲ್ಲ, 10ನೇವನು ಆಗಿದ್ದ. ತಿಳ್ಕೊಳಕ್ ಮುಂಚೆನೂ 10ನೇವನೇ ಗೊತ್ತಿಲ್ಲ. ಹಾಗೆ ಇವನು ಅಸಂಸಾರಿಯಾದ ಬ್ರಹ್ಮವೇ ಮುಂಚೆನೂ ಗೊತ್ತಿಲ್ಲ. ಸಂಸಾರಿ ರುಕಿ ಅನ್ಕೊಂಡ್ಬಿಟ್ಟ. ಶಾಸ್ತ್ರ ಬಂದು ಹೇಳ ಸದೇವ ತ್ವಮಸಿ, ಜಗತ್ಕಾರಣದ ಬ್ರಹ್ಮವೇ ನೀನು. ಗೊತ್ತಾಯ್ತು. ಚೆನ್ನಾಗಿ ಶ್ಲೋಕ ಇದು. ಸತ್ತೇ ನೀನಾಗಿರುವೆ ಎಂಬ ವಾಕ್ಯದಿಂದ ಸತ್ಯನ ಜಗತ್ಕಾರಣವಾದ ಸತ್ತು ನೀನಾಗಿರುವೆ ಎಂಬ ವಾಕ್ಯದಿಂದ ಸ್ಪಷ್ಟವಾದ ಅರಿವು ಅಧಿಕಾರಿಗೆ ಬೇಕಾ ಹಾಕೊಳ್ಳಿ. ಅಧಿಕಾರಿಗೆ ಆಗಿಯೇ ತೀರುತ್ತದೆ. ಅಧಿಕಾರಿಯಾದವನಾಗಿ ಹೇಗೆಂದರೆ ಯಾವ ರೀತಿ ಆಗುತ್ತದೆ ಅರಿವು ಅಂತಂದರೆ, ನೀನೇ 10ನೇವನು ಎಂಬ ವಾಕ್ಯದಿಂದ ಹೇಗೆ ಮೊದಲೇ 10ನೇವನು ಆಗಿದ್ದರ ಅರಿವು ಆಗುತ್ತದೆಯೋ, 10ನೇವನು ಆಗಿದ್ದ ಮೊದಲೇ ಆಗಿದ್ದಾದ 10ನೇ ಎಂಬ ಜ್ಞಾನವಾಗುತ್ತದೆಯೋ, ಅದೇ ರೀತಿ ಪ್ರತ್ಯೇಗಾತ್ಮನಲ್ಲಿ ಮೊದಲೇ ಇದ್ದದ್ದಾದ ಬ್ರಹ್ಮಾತ್ಮ ಭಾವ ಪರಿಚಯವಾಗುತ್ತೆ. ಹೊಸದಾಗಿ ಬ್ರಹ್ಮಾತ್ಮ ಭಾವ ಬರಲ್ಲ, ಬರ್ಬೇಕಾಗಿಲ್ಲ. ಬಂದ್ರೆ ಅದು ನಮ್ ಸ್ವರೂಪವಾಗಲ್ಲ, ಅದು ಹೋಗ್ಬಿಡುತ್ತದು. ಅದು ಅಲ್ಲ, ಮೊದಲೇ ಇದ್ದದ್ದಾದ ದಶಮತ್ವ 10ನೇವನು ಎಂಬುದನ್ನು ಹೇಗೆ ತಿಳಿಯುತ್ತಾನೋ ಅದೇ ರೀತಿ ಪ್ರತ್ಯೇಗಾತ್ಮನು ತಿಳಿಯುತ್ತಾನೆ.
ನಂಗೊಂದು ಆಶ್ಚರ್ಯ ಅನ್ಕತಮ್ಮ, ಈ ಶಂಕರಾಚಾರ್ಯರು ಸುರೇಶ್ವರಾಜು ದಶಮದೃಷ್ಟ ಅಂತ ತುಂಬಾ ಉಪಯೋಗಿಸ್ತಾರೆ. ಈ ವ್ಯಾಖ್ಯಾನಕಾರರು ಉಪಯೋಗಿಸೋದೇ ಇಲ್ಲಪ್ಪ, ಯಾಕೋ ಗೊತ್ತಿಲ್ಲ. ಅವ್ರು ಏನೋ ಆಗಬೇಕು, ಪಾಡಿಬೇಕು, ಮಾಡಬೇಕು, ಪ್ರಸಂಖ್ಯಾನ ಮಾಡಬೇಕು, ಯೋಗ ಮಾಡಬೇಕು. ಅವರು ಭಾವತಿಕಾರರು ಶ್ರವಣಮನ ನಿಧ್ಯಾಸನ ಅಂದ್ರೆ ಧ್ಯಾನ ಸಮಾಧಿ ಮಾಡ್ಕೋಬೇಕು ಅಂತಾರೆ. ಶ್ರವಣಮನ ನಿಧ್ಯಾಸನಕ್ಕೂ ಧ್ಯಾನ ಸಮಾಧಿ ಎಲ್ಲಿಂದ ಸಂಬಂಧ ಅದ? ಯೋಗವನ್ನು ಬೆಳೆಸ್ತಾರಪ್ಪ ಅವರು. ವೇದಾಂತಕ್ಕೆ ಯೋಗವನ್ನು ಬೆರೆಸ್ಬಿಟ್ಟು ಏನೋ ಮಾಡೋದಿದೆ ಅಂತ ಹೇಳ್ತಾರೆ. ಶಂಕರಾಚಾರ್ಯ ಸುರೇಶ್ವರಾಚಾರ್ಯರು ಆಸ್ ಇಟ್ ಈಸ್ ಏನಿದೆ ಹಾಗೆ ತಂದ್ಕೋ ಅನುಭವಕ್ಕೆ ಅಂತಾರೆ. ಬಹಳ ವ್ಯತ್ಯಾಸ. ಹಗ್ಗದ ಹಾವು ದಶಮಸ್ತೋಮಸಿ ಎರಡು ತುಂಬಾ ನಮಗ್ ಹತ್ತಿರವಾದ ಅಲ್ವಾ? ಈ ದೃಷ್ಟಾಂತ ಜಾಸ್ತಿ ತಗೊಳ್ಳೋದೇ ಇಲ್ಲ ಅವರು. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವರು ಭ್ರಮಣಕೀಟ ನ್ಯಾಯ ತಗೊಂಡ್ಬರ್ತಾರೆ. ಭ್ರಮಣಕೀಟ ನ್ಯಾಯ ತುಂಬಾ ಉಪಯೋಗಿಸ್ತಾರೆ. ಅದು ಮಾರ್ಪಾಡಾಗೋದು. ಅದು ಉಪಾಸನೆಗೆ ಸರಿಯಾಗತ್ತೆ, ಹಾ, ಜ್ಞಾನಕ್ಕೆ ಸರಿಯಾಗಲ್ಲ. ಅದು ಭ್ರಮಣಕೀಟ ನ್ಯಾಯ. ಇದೆರಡೇ ಚೆನ್ನಾಗಿರೋದು ಅದಕ್ಕೆ. ಹೌದು ಅಮ್ಮ, ಟೈಮ್ ಈಸ್ ಓವರ್. 32